Hello guys, welcome back to my YouTube ಚಾನಲ್. ಯಾರೆಲ್ಲ ಇಲ್ಲಿ ನೀವು ಹೊಸೊಬ್ಬರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಡೆಫಿನೆಟ್ಲಿ ಒನ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ವಿಡಿಯೋಸ್ ನೀವು ಸಜೆಸ್ಟ್ ಮಾಡಿರೋ ಟಾಪಿಕ್ ಮೇಲೆ ಆಗಿರುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಈಗಲೇ ಹಾಕಿ ಯಾವ ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಮರಿದಾನೆ ನಾನು ವಿಡಿಯೋನ ಮಾಡ್ತೀನಿ. ಆ್ಯಂಡ್ ಡಸಂಟ್ ಮ್ಯಾಟರ್ ನೀವು ಇವತ್ತು ವಿಡಿಯೋ ಮಾಡಿದ ಕೂಡಲೇ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ ಕೂಡಲೇ ನಾನು ಅದನ್ನ ಅಪ್ಲೋಡ್ ಮಾಡೋದೇ ಇಲ್ಲ ಅಂತ. ಇಟ್ಸ್ ಜಸ್ಟ್ ದಟ್ ಯಾರು ತುಂಬ ಯಾವ ಒಂದು ಟಾಪಿಕ್ ಮೇಲೆ ಜಾಸ್ತಿ ಕಮೆಂಟ್ಸ್ ಬಂದಿರುತ್ತೆ, ಜಾಸ್ತಿ ಸಜೆಷನ್ಸ್ ಕೊಟ್ಟಿರ್ತಾರೆ, ಆ ಟಾಪಿಕ್ನ ನಾನು ಕನ್ಸಿಡರ್ ಮಾಡ್ತೀನಿ ಫಸ್ಟಿಗೆ. ಆ್ಯಂಡ್ ಹಾಗೆ ನೆಕ್ಸ್ಟ್ ಮೆಜಾರಿಟಿ ಟಾಪಿಕ್ಸ್ ನೆಕ್ಸ್ಟ್ ಈ ಥರ ಮಾಡ್ಕೊಳ್ತಾ ಹೋಗ್ತೀನಿ. ಬಟ್ ಡೆಫಿನೆಟ್ಲಿ ನೆಗ್ಲೆಕ್ಟ್ ಅಂತೂ ಮಾಡಲ್ಲ. ಅಪ್ಕಮಿಂಗ್ ವಿಡಿಯೋ ಡೆಫಿನೆಟ್ಲಿ ಕರಿಯರ್ ಆರ್ ಬಿಸ್ನೆಸ್ ರಿಲೇಟೆಡ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನರ ಬಗ್ಗೆ ಅಂತ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರ. ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ನ ಫಸ್ಟ್ ಮೀಟಿಂಗ್ ಬಗ್ಗೆ ಏನೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ಅಂದರೆ, ನಿಮ್ಮ ಎನರ್ಜಿ ಬಿಫೋರ್ ಈ ಪರ್ಸನ್ನ ಮೀಟ್ ಆಗೋದಕ್ಕೂ ಮುಂಚೆ ನಿಮ್ಮ ಎನರ್ಜಿ ಹೆಂಗಿರುತ್ತೆ ಆ್ಯಂಡ್ ಅವರ ಎನರ್ಜಿ ಹೇಗಿರುತ್ತೆ ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ, ಆ್ಯಂಡ್ ಯಾವ ಥರ ಒಂದು ಸೆಟ್ಟಿಂಗ್ ಇರುತ್ತೆ ಅಂದರೆ, ನೀವು ಫಸ್ಟ್ ಮೀಟ್ ಆದಾಗ ಆನ್ಲೈನ್ ಆಗಿರುತ್ತಾ, ಫಿಸಿಕಲ್ ಮೀಟಿಂಗ್ ಆಗಿರುತ್ತಾ, ಸುತ್ತಮುತ್ತ ಫಂಕ್ಷನ್ ಆಗ್ತಾ ಇರುತ್ತಾ, ಫ್ಯಾಮಿಲಿ ಇರ್ತಾರ, ಫ್ರೆಂಡ್ಸ್ ಇರ್ತಾರ, ಹೆಂಗೆ ಡಬಲ್ ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ ಇದ್ರ ಬಗ್ಗೆ. ಓಕೆ, ಆ್ಯಂಡ್ ಟೈಮಿಂಗ್ ಆಬ್ವಿಯಸ್ಲಿ ಯಾವ ಟೈಮಲ್ಲಿ ಮೀಟ್ ಆಗ್ತೀರಾ ಅನ್ನೋದಕ್ಕೆ ಒರಾಕಲ್ ಡೆಕ್ನ ಪುಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಫಸ್ಟ್ ಇಂಪ್ರೆಷನ್ ಅವ್ರನ್ನ ನೋಡಿದಾಗ ನಿಮಗೆ ಇಂಪ್ರೆಷನ್ ಹೆಂಗಿರುತ್ತೆ ಅವ್ರನ್ನ ನೋಡಿದಾಗ ಅಂತ, ಆ್ಯಂಡ್ ದೆನ್ ಅವರ ಫಸ್ಟ್ ಇಂಪ್ರೆಷನ್ ನಿಮ್ಮ ಮೇಲೆ ಏನು ಅಂತ ನೋಡೋಣ. ಆ್ಯಂಡ್ ಇನಿಷಿಯಲ್ ಡೈನಾಮಿಕ್ ಅಂದರೆ ಸ್ಟಾರ್ಟಿಂಗ್ ಕನೆಕ್ಟ್ ಆದಾಗ ಸ್ಟಾರ್ಟಿಂಗೇ ನೀವು ತುಂಬ ಓವರ್ಲಿ ಕನೆಕ್ಟ್ ಆಗ್ತೀರಾ, ಅದು ಜಸ್ಟ್ ಕಾನ್ವರ್ಸೇಷನ್ ಕನೆಕ್ಷನ್ ಆಗಿರುತ್ತಾ, ಜಸ್ಟ್ ನೋಡೋದು ಆ ಕನೆಕ್ಷನ್ ಆಗಿ ನೀವು ಕನೆಕ್ಟ್ ಆಗ್ತೀರಾ ಏನಂತ ನೋಡೋಣ. ಆ್ಯಂಡ್ ದೆನ್ ಆಪ್ಷನಲ್, ಈ ಮೆಸೇಜ್ ಬೇಸ್ಡ್ ಆಗಿ ಎಕ್ಸ್ಟ್ರಾ ಮೆಸೇಜಸ್ ನಾನು ಪುಲ್ ಮಾಡಬೇಕಾ ಬೇಡವಾ ಅಂತ. ಬೇಡ ಕ್ಲಾರಿಟಿ ಸಿಕ್ತು ಅಂದರೆ ಅಡಿಷ್ನಲ್ ಆರ್ ಆಪ್ಷನಲ್ ಮೆಸೇಜ್ನ ಪುಲ್ ಮಾಡಲ್ಲ ನಾನು, ಇನ್ ಡೀಟೇಲ್ ಬೇಕು ಅಂದರೆ ಪುಲ್ ಮಾಡ್ತೀನಿ. ಓಕೆ, ಅದು ವಿಡಿಯೋದಲ್ಲಿ ಆನ್ ಗೋಯಿಂಗಲ್ಲಿ ಡಿಸೈಡ್ ಆಗುತ್ತೆ, ನಥಿಂಗ್ ಟು ವರಿ. ಸೊ ಎಲ್ಲ ವಿಡಿಯೋ ಥರ ಈ ವಿಡಿಯೋದಲ್ಲೂ ಆಪ್ಷನ್ ಇರುತ್ತೆ ಗೈಸ್. ಆಪ್ಷನ್ ಕೊಡೋದಕ್ಕೂ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಮೇಲೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಫ್ಯೂಚರ್ ಸ್ಪೌಸ್ ಮೀಟ್ ಆಗೋದನ್ನ ಪಾರ್ಟ್ 1 ಥರ ತಗೊಳ್ಳಿ, ಇನ್ ಕೇಸ್ ನಿಮಗೆ ಪಾರ್ಟ್ 2 ಬೇಕು ಅಂದರೆ. ಬಿಕಾಸ್ ಈ ಒಂದು ವಿಡಿಯೋದಲ್ಲಿ ನಾನು ಇಂಪ್ರೆಷನ್, ಮೀಟಿಂಗ್ ಯಾವಾಗ ಮೀಟ್ ಆಗ್ತೀರಾ ಆ್ಯಂಡ್ ಮೀಟಿಂಗ್ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ, ಸ್ಟಾರ್ಟಿಂಗ್ ಆಫ್ ದ ಕನೆಕ್ಷನ್ ಯಾವ ಒಂದು ಎನರ್ಜಿ ಇರುತ್ತೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಇನ್ ಕೇಸ್ ಪಾರ್ಟ್ 2 ಬೇಕು ಅಂದರೆ ಅವರ ನೇಮ್ ಇನಿಷಿಯಲ್, ಅವರ ಕರಿಯರ್ ಬಗ್ಗೆ ಹೀಗೆ ನಾವು ಡಿಸ್ಕಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಪಾರ್ಟ್ 2 ಬೇಕು ಅಂತ ಕಮೆಂಟ್ ಹಾಕಿ, ಮೆಜಾರಿಟಿ ಕಮೆಂಟ್ ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ತಗೊತೀನಿ. ಓಕೆ, ಸೊ ದಟ್ ಎಲ್ಲರದೂ ನಾನು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ ಎಲ್ಲ ವಿಡಿಯೋ ಥರ ಗೈಸ್ ನಿಮಗೆ ಈ ವಿಡಿಯೋದಲ್ಲಿ 2 ಆಪ್ಷನ್ಸ್ ಆಲ್ರೆಡಿ ನಿಮ್ಮ ಕಣ್ಮುಂದೆ ಬಂದಿದೆ. ಟೈಮ್ ತಗೊಳ್ಳಿ ಆಪ್ಷನ್ನ ಚೂಸ್ ಮಾಡೋದಕ್ಕೆ, ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ನೀವು ಕೂಡ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು ನೀವು ಕೂಡ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಐ ಡೋಂಟ್ ನೋ ಎಷ್ಟು ಲಾಂಗ್ ಆಗುತ್ತೆ ಈ ಒಂದು ವಿಡಿಯೋ ಅಂತ, ಬಟ್ ಫಸ್ಟ್ ಪಾರ್ಟ್ ಅಂದ್ಕೂಡಲೇ ನಾನು ತುಂಬ ಲೆಸ್ ಮೆಸೇಜ್ ಕೊಡೋದು ಅದೆಲ್ಲ ಮಾಡಲ್ಲ. ಡೆಫಿನೆಟ್ಲಿ ನನ್ನ ಕಣ್ಣು ಮುಂದೆ ಬರೋ ಮೆಸೇಜಿಗೆ ನನ್ನ ಒಂದು ಇಂಟ್ಯೂಷನ್ ಯೂಸ್ ಮಾಡಿ ಏನೆಲ್ಲ ಮೆಸೇಜಸ್ ಬರುತ್ತೆ ಅದನ್ನೆಲ್ಲದನ್ನು ನಾನು ಹಾಕ್ತೀನಿ, ದಟ್ ಈಸ್ ಫಾರ್ ಶೋರ್. ಸೊ ಚೂಸ್ ಮಾಡಿದ್ದೀರಾ ಅನ್ಕೊತೀನಿ ಗೈಸ್. ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿದೆ, ಸೊ ನೀವು ಡೈರೆಕ್ಟಾಗಿ ಹೋಗ್ಬೋದು, ಫಸ್ಟ್ ಗ್ರೂಪ್ ಅವ್ರದ್ದು, ಸೆಕೆಂಡ್ ಗ್ರೂಪ್ ಅವ್ರದ್ದು. ಸೊ ಎಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹಲೋ, ಯಾರೆಲ್ಲ ಫಸ್ಟ್ ಗ್ರೂಪ್ ಆರ್ ಫಸ್ಟ್ ಆಪ್ಷನ್ನ ಅಥವಾ ಫಸ್ಟ್ ಇಮೇಜ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಮೆಸೇಜಿಗೆ ಹೋಗೋದಕ್ಕೂ ಮುಂಚೆ ನಾನು ಎಲ್ಲರಿಗೂ ಹೇಳಬೇಕು, ಇದು ನನ್ನ ಫಸ್ಟ್ ಡೆಕ್ ಅಂದರೆ 2020 ತಗೊಂಡಿದ್ದ ಫಸ್ಟ್ ಡೆಕ್ ನಂದು. ನಾನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿಲಿ ತಗೊಂಡಿದ್ದ ಡೆಕ್ ಇದು. ಇದಕ್ಕೂ ನಂಗೆ ಒಂದು ಡಿಫ್ರೆಂಟ್ ಕನೆಕ್ಷನ್ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ, ಆ ಡೆಕ್ ನಾನು ಯೂಶಲಿ ಯೂಸ್ ಮಾಡಲ್ಲ,
ಅಂದರೆ ನಾನು ಸ್ಪೆಷಲ್ ವೀಡಿಯೋಸಿಗೆ ಮಾತ್ರ ಇಟ್ಟಿರ್ತೀನಿ. ಬಟ್ ಯಾ ಇದನ್ನು ಯೂಸ್ ಮಾಡಬೇಕು ಇವತ್ತು ಅನಿಸ್ತಾ ಇದೆ. ಡೋಂಟ್ ನೋ ವೈ. ರೈಡರ್ ವೇಟ್ ಡೆಫಿನೆಟ್ಲಿ ಆಲ್ರೆಡಿ ನೋಡ್ಬೋದು ಎಷ್ಟೊಂದು ಯೂಸ್ಡ್ ಥರ ಇದೆ. ವೈಟ್ ಇದ್ದಿದ್ದು ಕಂಪ್ಲೀಟ್ಲಿ ಲೈಕ್ ಯೆಲ್ಲೋ ಇಶ್ ಆಗೋಗ್ಬಿಟ್ಟಿದೆ. ಆಲ್ ರೈಟ್. ಸೊ ಗ್ರೂಪ್ 1 ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಮೆಸೇಜಿಗೆ ಹೋಗೋದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು, ನೀವು ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾನು ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿ ನಾನೆಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಓಕೆ, ಸೊ ಗೈಸ್ ನೋಡೋಣ. ಫಸ್ಟ್ ಮೆಸೇಜ್ ಬಂದ್ಬಿಟ್ಟು, ನಿಮ್ಮ ಎನರ್ಜಿ ಈ ಪರ್ಸನ್ನ ಮೀಟ್ ಮಾಡೋದಕ್ಕೂ ಮುಂಚೆ ನಿಮ್ಮ ಎನರ್ಜಿ ಹೆಂಗಿರುತ್ತೆ, ನಿಮ್ಮ ಎಮೋಷ್ನಲ್ ಎನರ್ಜಿ, ನಿಮ್ಮ ಸ್ಪಿರಿಚುವಲ್ ಎನರ್ಜಿ ಹೆಂಗಿರುತ್ತೆ, ನಿಮ್ಮ ಲೈಫಲ್ಲಿ ಸರ್ಕಮ್ಸ್ಟಾನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಫಾರ್ ದ ಫಸ್ಟ್ ಗ್ರೂಪ್. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನೀವು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು, ಅಂದರೆ ಅಟ್ರ್ಯಾಕ್ಟ್ ಮಾಡಬೇಕು ನಿಮ್ಮ ಲೈಫಲ್ಲಿ ಈ ಎನರ್ಜಿ ನಂಗೆ ಇಷ್ಟ ಆಯಿತು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಟೈಪ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಗ್ರೂಪ್ ಅವ್ರಿಗೆ 1 ಮೆಸೇಜ್ ಬಂದಿದೆ. ಸೊ ನಿಮ್ಮ ಪಾರ್ಟ್ನರ್ದು ನೋಡೋಣ, ಅವರ ಎನರ್ಜಿ. ರೈಟ್, ಓಕೆ, 2 ಮೆಸೇಜಸ್ ಬಂದಿದೆ ಗ್ರೂಪ್ 1 ಅವರೇ. ಇದು ಬಂದ್ಬಿಟ್ಟು ನಿಮ್ಮ ಎನರ್ಜಿ ಬಿಫೋರ್ ಮೀಟಿಂಗ್ ದಿಸ್ ಪರ್ಸನ್. ಇದು ನಿಮ್ಮ ಪರ್ಸನ್ದು ಎನರ್ಜಿ ಬಿಫೋರ್ ಮೀಟಿಂಗ್ ಯು. ರಿವೀಲ್ ಮಾಡೋಣ ಇವಾಗ. ಐ ಆಮ್ ಎಕ್ಸೈಟೆಡ್. ಓಕೆ, ಡೆವಿಲ್, ನಥಿಂಗ್ ಟು ವರಿ. ಡೆವಿಲ್ ಬಂದ ಕೂಡಲೇ ಇದೇನೋ ದೆವ್ವದ ಮೆಸೇಜ್ ಬರ್ತಾ ಇದೆ ಅಂತ ಅಲ್ಲ ಗಾಯ್ಸ್. ಡೆಫಿನೆಟ್ಲಿ ಇಟ್ ಹ್ಯಾಸ್ ಅ ಡಿಫರೆಂಟ್ ಮೀನಿಂಗ್. ಸೊ ಬಿಫೋರ್ ಈ ಪರ್ಸನ್ನ ಮೀಟ್ ಆಗೋದಕ್ಕೂ ಮುಂಚೆ ನಿಮ್ಮ ಒಂದು ಸಿಚುವೇಶನ್ ನೋಡಿದ್ರೆ ಗ್ರೂಪ್ 1 ಡೆಫಿನೆಟ್ಲಿ ಒಂದು ಲವ್ ಬಗ್ಗೆ ಒಂದು ಟೋಟಲ್ ಪ್ರಾಕ್ಟಿಕಲ್ ಸೆನ್ಸ್ ಇರುತ್ತೆ ನಿಮಗೆ. ಲವ್ ಅಂತ ಬಂದರೆ ಟೋಟಲ್ ಪ್ರಾಕ್ಟಿಕಲ್ ಆಗಿ ಎನರ್ಜಿ ಇರುತ್ತೆ. ಅಂದರೆ ತುಂಬ ಎಮೋಷ್ನಲ್ ಎನರ್ಜಿನ ನೀವು ಇಟ್ಕೊಳ್ಳೋಕೆ ಇಷ್ಟಪಡಲ್ಲ, ತುಂಬ ಎಮೋಷ್ನಲ್ ಆಗಿರಲ್ಲ. ಏನೇ ಒಂದು ಸಿಚುವೇಶನ್ ಬಂದು ನಾನು ಡೀಲ್ ಮಾಡ್ತೀನಿ ಅನ್ನೋಷ್ಟು ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ನಿಮ್ಮಲ್ಲಿ ಇರೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಪಾಸಿಬಿಲಿಟಿ ಇದೆ ಮೇ ಬಿ ನಿಮ್ಮ ಪ್ರೀವಿಯಸ್ ರಿಲೇಶನ್ಶಿಪ್, ಅಂದರೆ ನೀವು ಮುಂಚೆ ಇದ್ದಂಥ ಒಂದು ಕನೆಕ್ಷನಲ್ಲಿ ಯಾರೋ ಒಬ್ಬರು ನಿಮ್ಮನ್ನ ತುಂಬ ಡಾಮಿನೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಯಾರೋ ಒಬ್ಬರು ನಿಮ್ಮನ್ನ ತುಂಬ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು, ಯಾರೋ ಒಬ್ಬರು ನಿಮ್ಮ ಒಂದು ಫೀಲಿಂಗ್ಸಿಗೆ ಬೆಲೆ ಕೊಡ್ದೇ ಅವರ ಡಿಸಿಷನ್ನೇ ಆಗಬೇಕು, ಅವರ ಚಾಯ್ಸಸ್ಸೇ ಆಗಬೇಕು, ಈ ಥರ ತುಂಬ ನಿಮ್ಮನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಅಥವಾ ನಿಮ್ಮ ಫ್ಯಾಮಿಲಿಯಲ್ಲೇ ಯಾವುದೋ ಒಂದು ಕನೆಕ್ಷನ್ ನೀವು ನೋಡಿದ್ರಿ ಅನಿಸುತ್ತೆ ಗ್ರೂಪ್ 1. ಆ ಒಂದು ಕನೆಕ್ಷನಲ್ಲಿ ಪಾರ್ಟ್ನರ್, ನೀವು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿದ್ರೆ ನಿಮ್ಮ ತಾಯಿನ ಕಂಟ್ರೋಲ್ ಮಾಡ್ತಾ ಇದ್ರು ಒಬ್ರು. ನೀವು ಹುಡುಗ ಆಗಿದ್ರೆ ನಿಮ್ಮ ತಂದೆನ ಕಂಟ್ರೋಲ್ ಮಾಡ್ತಾ ಇದ್ರು, ಇನ್ನೊಬ್ರು ಡಾಮಿನೇಟ್ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಆ ಎಲ್ಲ ಒಂದು ಇಂಟೆನ್ಷನ್ ನಿಮ್ಮ ತಲೆಗೆ ಹೋಗಿದೆ ಅನ್ನಿಸ್ತಾ ಇದೆ ಗ್ರೂಪ್ 1. ಬಿಕಾಸ್ ಐ ಡೋಂಟ್ ನೋ ವೈ, ಡೆಫಿನೆಟ್ಲಿ ಬಿಫೋರ್ ಮೀಟಿಂಗ್ ದಿಸ್ ಪರ್ಸನ್, ಅಂದರೆ ಈ ಪರ್ಸನ್ನ ಮೀಟ್ ಆಗೋದಕ್ಕೂ ಮುಂಚೆ ನೀವು ತುಂಬ ಅಲರ್ಟ್ ಆಗಿರ್ತೀರ. ಎಸ್ಪೆಷಲಿ ಯಾರ ಜೊತೆನೂ ಕನೆಕ್ಟ್ ಆಗೋದಕ್ಕೂ ಮುಂಚೆ ನೀವು ತುಂಬ ಯೋಚನೆ ಮಾಡ್ತೀರಾ. ಬಿಕಾಸ್ ಸೋ ದಟ್ ಇನ್ ಕೇಸ್ ಆ ಒಂದು ಕನೆಕ್ಷನ್ ಟಾಕ್ಸಿಕ್ ಆಗಿದ್ದರೆ ಅಥವಾ ಆ ಒಂದು ಕನೆಕ್ಷನ್ ಪ್ರಾಬ್ಲಮ್ಯಾಟಿಕ್ ಆಗಾದರೆ ನಿಮ್ಮ ಹೋಲ್ ಲೈಫ್ಗೆ ಅದು ಎಫೆಕ್ಟ್ ಆಗುತ್ತೆ ಅಲ್ವಾ. ನಿಮ್ಮ ಒಂದು ಹೋಲ್ ಲೈಫ್ ರೂಟೀನ್ಗೆ ಅದು ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತಲ್ವಾ. ಸೊ ಎಲ್ಲೋ ಒಂದು ಕಡೆ ನೀವು ಫುಲ್ ಅಲರ್ಟ್ ಆಗಿರ್ತೀರ. ನೆಕ್ಸ್ಟ್ ಪರ್ಸನ್ನ ಮೀಟ್ ಆಗೋದಕ್ಕೂ ಮುಂಚೆ ತುಂಬ ಕೇರ್ಫುಲ್ ಆಗಿರ್ತೀರ. ಜಸ್ಟ್ ಕನೆಕ್ಟ್ ಆಗೋದಕ್ಕೂ ಮುಂಚೆ ತುಂಬ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ತುಂಬ ಅವ್ರ ಬಗ್ಗೆ ಸ್ಟಾಕ್ ಮಾಡ್ತೀರಾ, ಇನ್ಫಾರ್ಮೇಷನ್ನ ಪಡ್ಕೊತೀರ. ಸೋ ದಟ್ ಯಾವುದೇ ರೀತಿಯಾಗೂ ಅದು ನನಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗಬಾರ್ದು, ಎಸ್ಪೆಷಲಿ ನನ್ನ ಮೈಂಡ್ ಸೆಟ್ಟಿಗೆ ಎಫೆಕ್ಟ್ ಆಗಬಾರ್ದು, ಎಸ್ಪೆಷಲಿ ನಾನು ಯಾರ್ದೋ ಅಂಡರ್ ಇದ್ದೀನಿ ಅಂತ ನನಗೆ ಅನ್ನಿಸ್ಬಾರ್ದು. ಸೊ ಐ ಫೀಲ್ ಗ್ರೂಪ್ 1 ಡೆಫಿನೆಟ್ಲಿ ತುಂಬ ಕಾಷಿಯಸ್ ಆಗಿರ್ತೀರ, ತುಂಬ ಕೇರ್ಫುಲ್ ಆಗಿರ್ತೀರ. ಯಾರ ಜೊತೆ ಕನೆಕ್ಟ್ ಆಗ್ತೀರಾ, ಯಾರ ಜೊತೆ ಕನೆಕ್ಟ್ ಆಗಬಾರ್ದು, ಯಾರ ವೈಬ್ ಇಷ್ಟ ಆಗಲ್ಲ ಅವ್ರನ್ನ ಕಂಪ್ಲೀಟಾಗಿ ಅವತ್ತೇ ಕಟ್ಔಟ್ ಮಾಡ್ತೀರಾ. ನೆಗೆಟಿವ್ನ ಎಂಕರೇಜ್ ಮಾಡಲ್ಲ, ಒನ್ ಥಿಂಗ್. ಸೊ ಎಲ್ಲೋ ಒಂದು ಕಡೆ ಗ್ರೂಪ್ 1 ನೀವು ಒಂದು ಕಂಪ್ಲೀಟ್ಲಿ ಟ್ರೆಡಿಷನಲ್, ರಿಲಿಜಿಯಸ್ ಆ್ಯಂಡ್ ಫುಲ್ ಆಫ್ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಕನೆಕ್ಷನ್ನ ಹುಡುಕ್ತಾ ಇದ್ದೀರಾ. ಮೇ ಬಿ ಎಲ್ಲೋ ಒಂದು ಕಡೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಮೇ ಬಿ ಇಷ್ಟು ದಿನ ಅಥವಾ ನಿಮ್ಮ ಪ್ರೀವಿಯಸ್ ರಿಲೇಷನ್ಶಿಪ್ಪಲ್ಲಿ
ತುಂಬ ಅಡ್ಜಸ್ಟ್ ಮಾಡ್ಕೊತಾ ಇದ್ರಿ ನಿಮ್ಮ ಪಾರ್ಟ್ನರ್ಗೆ. ಅವ್ರು ಏನು ಹೇಳಿದ್ರು ಓಕೆ ಅಂತ ಒಪ್ಕೊತಾ ಇದ್ರಿ. ಯಾವುದಕ್ಕೂ ಎಗೇನೆಸ್ಟ್ ಆಗಿ ಮಾತಾಡ್ತಾ ಇರಲಿಲ್ಲ, ಯಾವುದಕ್ಕೂ ನೋ ಇದು ಸರಿ ಇಲ್ಲ ಅಂತಿರಲಿಲ್ಲ. ನಿಮ್ಮ ಪಾರ್ಟ್ನರಿಗೆ ಸರಿ ಇದ್ದರೆ ಆಯಿತು, ನಿಮಗೂ ಸರಿ, ಆ ಥರ ಒಂದು ಯೋಚನೆ ಮಾಡ್ತಾ ಇದ್ರಿ. ಬಟ್ ಡೆಫಿನೆಟ್ಲಿ ಈ ಒಂದು ನೆಕ್ಸ್ಟ್ ಪರ್ಸನ್ನ ಚೂಸ್ ಮಾಡೋದಕ್ಕೂ ಮುಂಚೆ ನೀವು ತುಂಬ ಕಾಷಿಯಸ್ ಆ್ಯಂಡ್ ಕೇರ್ಫುಲ್ ಆಗಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಗ್ರೂಪ್ 1, ನಿಮ್ಮ ಪಾರ್ಟ್ನರ್ದು ಎನರ್ಜಿ ನೋಡೋಣ. ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೂ ಮುಂಚೆ ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಓಕೆ, ದೇರ್ ಈಸ್ 7 ಆಫ್ ಸ್ವರ್ಡ್ಸ್. ಐ ಫೀಲ್ ನೀವಿಬ್ರು ಒಂಥರ ಸೇಮ್ ಎನರ್ಜಿನ ಹೊಂದ್ಕೊಂಡಿದ್ದೀರಾ. ಮೇ ಬಿ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ನಿಮ್ಮಷ್ಟೇ ಕೇರ್ಫುಲ್ ಆಗಿರ್ತಾರೆ. ಯಾರ ಜೊತೆನೂ ಅಷ್ಟು ಈಸಿಯಾಗಿ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಲ್ಲ, ಯಾರ ಜೊತೆನೂ ಈಸಿಯಾಗಿ ಎಮೋಷ್ನಲಿ ಕನೆಕ್ಟ್ ಆಗಲ್ಲ. ಮೇ ಬಿ ಪಾಸಿಬಿಲಿಟಿ ಇದೆ ನಿಮ್ಮ ಪಾರ್ಟ್ನರ್ ಕೂಡ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ರು, ಅಥವಾ ಎಸ್ಪೆಷಲಿ ಯಾರೋ ಒಬ್ಬರು ಅವರಿಗೆ ನಂಬಿಸಿ ಮೋಸ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ಯಾರೋ ಒಬ್ಬರು ಅವರಿಗೆ ಲವ್ವಲ್ಲಿ ಡಿಸಪಾಯಿಂಟ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ಯಾರೋ ಒಬ್ರು ಲವ್ ಅಂತ ನಂಬಿಸ್ಬಿಟ್ಟು ಮೋಸ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ಗ್ರೂಪ್ 1 ಡೆಫಿನೆಟ್ಲಿ ನೀವು ಎಷ್ಟು ನಿಮ್ಮ ಸುತ್ತ ಒಂದು ಶೆಲ್ ಹಾಕೊಂಡಿದ್ದೀರಾ, ಒಂದು ಗಾರ್ಡ್ ಹಾಕೊಂಡಿದ್ದೀರಾ, ಸೊ ದಟ್ ಅನ್ವಾಂಟೆಡ್ ಪೀಪಲ್ ಅಥವಾ ಸ್ಟ್ರೇಂಜರ್ಸ್ನ ನಾನು ಹತ್ರ ತಗೊಳಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನನ್ನ ಪವರ್ನ ನಾನು ಯಾರಿಗೂ ಬಿಟ್ಕೊಡಲ್ಲ, ನನ್ನ ನೇಚರ್ನ ನಾನು ಯಾರ ಒಂದು ಕಾರಣಕ್ಕೂ ನಾನು ಡೌನ್ ಮಾಡ್ಕೊಳ್ಳಲ್ಲ, ನಾನು ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ ಆಗಲ್ಲ ಅಂತ ಒಂದು ಥಾಟಲ್ಲಿ ಏನಿದ್ದೀರಾ. ನಿಮ್ಮ ಪರ್ಸನ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಡೆಫಿನೆಟ್ಲಿ ಸೇಮ್ ಟು ಸೇಮ್ ಅಂತೂ ಅಲ್ಲ. ಬಟ್ ಎಸ್ಪೆಷಲಿ ಅವರ ಒಂದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಮುಂಚೆ ತುಂಬ ಟೈಮ್ ತಗೊತಾರೆ. ಇನ್ನೊಬ್ರು ಪರ್ಸನ್ನ ಟ್ರಸ್ಟ್ ಮಾಡೋದಕ್ಕೂ ಮುಂಚೆ ತುಂಬ ಟೈಮ್ ತಗೊತಾರೆ. ಬಿಕಾಸ್ ಕೈಂಡ್ ಆಫ್ ಅವರು ತುಂಬ ಎಮೋಷ್ನಲಿ ಒಬ್ಬರಿಗೆ ಕನೆಕ್ಟ್ ಆಗೋಕ್ಕೆ ಇಷ್ಟಪಡ್ತಾ ಇಲ್ಲ. ತುಂಬ ಟೈಮ್ ತಗೊಂಡು ಅರ್ಥ ಮಾಡಿಕೊಂಡು ನಿಜವಾಗ್ಲೂ ಟ್ರಸ್ಟ್ ಬಂದರೆ ಮಾತ್ರ ಕನೆಕ್ಟ್ ಆಗೋಣ, ಬಿಟ್ಟರೆ ಇಷ್ಟ ಇಲ್ಲ ನನಗೆ. ಬಿಕಾಸ್ ಪಾಸಿಬಿಲಿಟಿ ಇದೆ ಇವರ ಒಂದು ಲೈಫಲ್ಲಿ ಯಾರನ್ನೆಲ್ಲ ಇವರು ಮೀಟ್ ಆಗಿದ್ದಾರೆ, ಎಲ್ಲರೂ ಇವ್ರಿಗೆ ಹಿಂದೆಯಿಂದ ಚುಚ್ಚಿ ಹೋಗಿದ್ದಾರೆ ಅನಿಸುತ್ತೆ. ಎಲ್ಲರೂ ಇವರಿಗೆ ಸುಳ್ಳು ಹೇಳ್ಕೊಂಡು ಅವ್ರನ್ನ ನಂಬಿಸಿ ಮೋಸ ಮಾಡಿದ್ದಾರೆ, ಆ ಥರ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ಐ ಫೀಲ್ ನಿಮ್ಮ ಎನರ್ಜಿ, ಬೋತ್ ಆಫ್ ಯುವರ್ ಎನರ್ಜಿ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಅವ್ರಿಗೂ ಕಂಪ್ಲೀಟಾಗಿ ಫಸ್ಟ್ ಟೈಮೇ ನೋಡಿದಾಗ ಟ್ರಸ್ಟ್ ಅನ್ನೋದು ಬರಲ್ಲ, ನಿಮಗೂ ಅಷ್ಟೇ. ನೀವು ನೆಕ್ಸ್ಟ್ ಲೆವೆಲಲ್ಲಿ ಇದ್ದೀರಾ. ಅವ್ರು ಅಟ್ಲೀಸ್ಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹ್ಞೂ ಅನ್ಬೋದು, ಬಟ್ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೂ ನಾನು ಹ್ಞೂ ಅನ್ನಲ್ಲ. ನನಗೇನು ಬೇಕು ಅದೇ ಆಗಬೇಕು. ನಿಮ್ಮ ಮೈಂಡ್ ಫಿಕ್ಸ್ ಆಗಿದೆ, ನನಗೆ ಕೆಲವೊಬ್ಬೊಬ್ರು ಈ ಥರ ಕ್ಯಾರೆಕ್ಟರಿಸ್ಟಿಕ್ ಇರೋರು ಬೇಡ, ಈ ಥರ ಪ್ರೊಫೆಷ್ನಲಲ್ಲಿ ಇರೋರು ಬೇಡ, ಈ ಥರ ಲೈಕ್ ಮನೇಲಿ ಫ್ಯಾಮಿಲಿ ಈ ಥರ ಇದ್ರೆ ನನಗೆ ಅವ್ರು ಬೇಡ. ನಿಮ್ದೊಂಥರ ಲೈಕ್ ರಿಸರ್ವ್ಡ್ ಅನ್ಬೋದು, ರಿಸರ್ವ್ಡ್ ಕ್ಯಾರೆಕ್ಟರ್ ಅಲ್ಲ, ಬಟ್ ನಿಮ್ಮದೇ ಆದ ರಿಸರ್ವ್ಡ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಂದರೆ ನನಗೆ ಮದುವೆ ಆಗೋರು ತುಂಬ ಹಳ್ಳಿ ಜಾಗದಲ್ಲಿ ಇರಬಾರ್ದು, ಸ್ವಲ್ಪ ನನ್ನ ನೇಟಿವ್ಗೆ ಹತ್ತಿರದವರೇ ಆಗಬೇಕು, ಈ ಥರ ಎಲ್ಲ ನಿಮ್ಮದೇ ಆದ ಕಂಡೀಷನ್ಸ್ ಇದೆ. ಆ್ಯಂಡ್ ಯು ಆರ್ ವೆರಿ ಮಚ್ ಸ್ಟಿಕ್ ಆನ್ ಆಗಿದ್ದೀರಾ ಗ್ರೂಪ್ 1. ಹಾಗೆ ನಿಮ್ಮ ಪಾರ್ಟ್ನರ್ಗೆ ಎಸ್ಪೆಷಲಿ ಟ್ರಸ್ಟ್ ಇಶ್ಯೂಸ್ ಇದೆ ಅನ್ಬೋದು ನಿಮ್ಮ ಪಾರ್ಟ್ನರ್ಗೆ. ಓಕೆ, ಗ್ರೂಪ್ 1. ಸೊ ಯಾರ ಜೊತೆ ಕನೆಕ್ಟ್ ಆಗೋದಕ್ಕೂ ಮುಂಚೆ ತುಂಬ ಯೋಚನೆ ಮಾಡ್ತಾರೆ, ತುಂಬ ಓಪನ್ ಅಪ್ ಆಗಲ್ಲ, ಅಷ್ಟು ಈಸಿಯಾಗಿ ಯಾರನ್ನೂ ಒಪ್ಕೊಳ್ಳಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆ, ಇವಾಗ ನೋಡೋಣ ದ ಸೆಟ್ಟಿಂಗ್ ಆಫ್ ದ ಮೀಟಿಂಗ್. ಅಂದರೆ ಫಸ್ಟ್ ಟೈಮ್ ನೀವು ಮೀಟ್ ಆದಾಗ ಹೆಂಗಿರುತ್ತೆ ಜಾಗ? ಸುತ್ತಮುತ್ತ ಜನರು ಇರ್ತಾರಾ ಇರಲ್ವಾ? ಅಥವಾ ಒಂದು ಡಾರ್ಕ್ ಪ್ಲೇಸ್ ಆಗಿರುತ್ತಾ? ಆನ್ಲೈನಲ್ಲಿ ಮೀಟ್ ಆಗ್ತೀರಾ, ಆಫ್ಲೈನಲ್ಲಿ ಮೀಟ್ ಆಗ್ತೀರಾ? ಹೆಂಗೆ ನೀವಿಬ್ರು ಮೀಟ್ ಆಗ್ತೀರಾ? ನಿಮ್ಮ ಫಸ್ಟ್ ಮೀಟಿಂಗ್ ಹೆಂಗಿರುತ್ತೆ ಅಂತ ನೋಡೋಣ. ದೇರ್ ಇಸ್ ಒನ್ ಮೋರ್ ನ್ಯೂ ಕಾರ್ಡ್ ಗೈಸ್, ಇದು ನಾನು ಇವತ್ತು ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಯೂಸ್ ಮಾಡಿದ್ದೆ. ಆಲ್ ರೈಟ್, ಓಕೆ. ಸೊ ಇವಾಗ ನೋಡೋಣ ನಿಮ್ಮ ಸುತ್ತಮುತ್ತ ಹೆಂಗಿರುತ್ತೆ ಫಸ್ಟ್ ಟೈಮ್ ಇವ್ರನ್ನ ಮೀಟ್ ಆದಾಗ. ಇದಕ್ಕೊಂದು ಒರಾಕಲ್ ಮೆಸೇಜ್ ಕ್ಲಾರಿಟಿ ಬೇಕು ಇನ್ನು ಅಂದರೆ ಒನ್ ಮೋರ್ ಟ್ಯಾರೋ ಕಾರ್ಡ್ನ ಪುಲ್ ಮಾಡೋಣ. ಓಕೆ, ಸೊ ಅಟ್ ಎನಿ ಮೂಮೆಂಟ್ ಮುಂಚೆನೇ ಹೇಳ್ದಂಗೆ ಗಾಯ್ಸ್, ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಆಲ್ ರೈಟ್, ಸೊ ಗ್ರೂಪ್ 1 ಸೆಟ್ಟಿಂಗ್ ನೋಡೋಣ. ನಿಮ್ಮ ಸುತ್ತಮುತ್ತ ಜಾಗ ಹೆಂಗಿರುತ್ತೆ, ಜನ ಇರ್ತಾರ ಇರಲ್ವಾ ನೋಡೋಣ. ಗ್ರೂಪ್ 1 ಎಲ್ಲಿ ಮೀಟ್ ಆಗ್ತೀರಾ? ಯಾವ ಒಂದು ಜಾಗದಲ್ಲಿ ಮೀಟ್ ಆಗ್ತೀರಾ? ಯಾವ ಮೆಸೇಜ್ ಗ್ರೂಪ್ 1 ಅವರಿಗೆ ವೆರಿ ಇಂಪಾರ್ಟೆಂಟ್? ಯಾವ ಒಂದು ಜಾಗದಲ್ಲಿ ಇವರ
ಪಾರ್ಟ್ನರ್ನ ಇವರು ಮೀಟ್ ಆಗ್ತಾರೆ. ವಾವ್ ವಾವ್, ಬ್ಯೂಟಿಫುಲ್ ಮೆಸೇಜ್. ನಂಗೆ ಈ ಕಾರ್ಡ್ದು ಮೆಸೇಜಸ್ ಏನೋ ಒಂಥರ ಇಷ್ಟ ಆಗುತ್ತೆ, ಬಿಕಾಸ್ ಇಟ್ ಕಮ್ಸ್ ವಿತ್ ಡೈರೆಕ್ಟ್ ಮೆಸೇಜ್ ಆಯ್ತಾ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬ್ಯೂಟಿಫುಲ್ ಇಮೇಜ್ ಇದೆ, ಒಂಥರ 3D ಇಮೇಜ್ ಥರ ಆಯ್ತಾ. ಸೊ ರಿವೀಲ್ ಮಾಡೋ ಸಮಯ ಬಂದಿದೆ. ಇಟ್ಸ್ ಕಾಲ್ಡ್ ರನ್ನಿಂಗ್. ತುಂಬ ಜನಕ್ಕೆ ಇಲ್ಲಿ ಎಕ್ಸಸೈಸ್ ಮಾಡೋ ಹ್ಯಾಬಿಟ್ ಇದೆ ಅನ್ಸುತ್ತೆ, ಎಸ್ಪೆಷಲಿ ಓಡೋದು, ಮ್ಯಾರಥಾನ್, ವಾಕ್ ಮಾಡೋದು. ರನ್ ಅನ್ಕೊಳ್ಳೆ ರನ್ನಿಂಗ್ ರೇಸ್ ಅಂತಾನೆ ಅನ್ಕೋಬೇಡಿ, ಅಟ್ಲೀಸ್ಟ್ ಹೊರಗಡೆ ಎನ್ವಿರಾನ್ಮೆಂಟಲ್ಲಿ ಇರೋದು, ಹೊರಗಡೆ ಎಕ್ಸಸೈಸ್ ಮಾಡೋದು, ಸ್ವಲ್ಪ ಬೆಳಗ್ಗೆ ಬೇಗ ಎದ್ಬಿಟ್ಟು ಯೋಗ ಮಾಡೋದು, ಎಕ್ಸಸೈಸ್ ಮಾಡೋದು, ಜಿಮ್ಮಿಗೆ ಹೋಗೋದು, ಫಿಟ್ನೆಸ್ ಮೇಂಟೈನ್ ಮಾಡೋದು. ಪಾಸಿಬಿಲಿಟಿ ಇದೆ ತುಂಬ ಜನ ಇಲ್ಲಿ ನಿಮ್ಮ ಪಾರ್ಟ್ನರ್ನ ಫಸ್ಟ್ ಮೀಟ್ ಆಗೋದು ನೀವು ನಿಮ್ಮ ಫಿಟ್ನೆಸ್ ಅಥವಾ ನಿಮ್ಮ ಹೆಲ್ತ್ ಕನ್ಸರ್ನ್ ಆಗಿ ಯಾವುದೋ ಒಂದು ಆಕ್ಟಿವಿಟಿಲಿ ಇನ್ವಾಲ್ವ್ ಆದಾಗ, ನೋ ಮ್ಯಾಟರ್ ಅದು ಜಿಮ್ಮೇ ಆಗಬೇಕು ಅಂತ ಇಲ್ಲ, ಯೋಗ ಸೆಂಟರ್ ಆಗಿರ್ಬೋದು, ಡ್ಯಾನ್ಸಿಂಗ್ ಸೆಂಟರ್ ಆಗಿರಬಹುದು, ಎಸ್ಪೆಷಲಿ ರನ್ನಿಂಗ್. ಸೊ ಗ್ರೂಪ್ 1, ಇಫ್ ಪಾಸಿಬಲ್, ಇಟ್ಸ್ ಅ ಮೆಸೇಜ್ ನಿಮಗೆ, ತುಂಬ ಒಳಗಡೆನೇ ಇರಬೇಡಿ, ತುಂಬ ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಡಿ. ಇಫ್ ಪಾಸಿಬಲ್ ಸ್ವಲ್ಪ ಹೊರಗೆ ಹೋಗಿ, ಬಿಕಾಸ್ ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಮೀಟ್ ಆಗೋದು ಹೊರಗಡೆ, ಯಾವುದೋ ಒಂದು 4 ವಾಲ್ ಒಳಗಡೆ ಅಲ್ಲ, ಅಂಡರ್ ರೂಫ್ ಅಲ್ಲ, ಅಂದರೆ ಒಂದು ಬಿಲ್ಡಿಂಗ್ ಒಳಗೆ ಅಥವಾ ಯಾವುದೋ ಒಂದು ಆರ್ಗನೈಸೇಷನಲ್ಲಿ ಅಥವಾ ನಿಮ್ಮ ಜಾಬಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಥ್ರೂ ಈ ಥರ ನೀವು ಇವ್ರನ್ನ ಮೀಟ್ ಆಗೋದಲ್ಲ. ಡೆಫಿನೆಟ್ಲಿ ಹೊರಗಡೆ ಮೀಟ್ ಆಗ್ತೀರಾ, ಎಸ್ಪೆಷಲಿ ಎಕ್ಸಸೈಸ್ ಅಥವಾ ಜಿಮ್ ಏರಿಯಾದಲ್ಲಿ, ರನ್ನಿಂಗ್, ಒಂದು ಫಿಟ್ನೆಸ್ ಕ್ಲಾಸಲ್ಲಿ, ಅಥವಾ ಯೋಗ ಆಗಿರ್ಬೋದು, ಇದು ಮ್ಯಾರಥನ್ ರೇಸ್, ಈ ಥರ ಇರುತ್ತಲ್ವಾ, ಸೆಟಪ್ ಮಾಡ್ತಾ ಇರ್ತಾರಲ್ವ ಮ್ಯಾರಥನ್, ಈ ಥರ ಆ ಥರ ಪಾಸಿಬಿಲಿಟಿ. ಎಸ್ಪೆಷಲಿ ನಿಮ್ಮ ಹೆಲ್ತ್ ಕನ್ಸರ್ನ್ ಆಗಿ ಯಾವುದೋ ಒಂದು ಆ್ಯಕ್ಟಿವಿಟಿಗೆ ಜಾಯ್ನ್ ಆದಾಗ, ಅಥವಾ ನಿಮ್ಮ ಫಿಟ್ನೆಸ್ ಕನ್ಸರ್ನ್ಡ್ ಆಗಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಗೆ ಜಾಯ್ನ್ ಆದಾಗ, ಆ ಥರ ಒಂದು ಎನ್ವಿರಾನ್ಮೆಂಟಲ್ಲಿ ನೀವು ಇವ್ರನ್ನ ಮೀಟ್ ಆಗೋ ಪಾಸಿಬಿಲಿಟಿ ಇದೆ ಗ್ರೂಪ್ 1. ಸೊ ಇಟ್ಸ್ ಅ ಕನ್ಫರ್ಮೇಷನ್ ನಿಮಗೆ. ಓಕೆ, ಸೊ ಟೈಮಿಂಗ್ ನೋಡೋಣ, ಯಾವ ಟೈಮಿಂಗಲ್ಲಿ ನೀವು ಇವ್ರನ್ನ ಮೀಟ್ ಆಗ್ತೀರಾ. ಇದು ಸೀಸನ್ ಬಗ್ಗೆ ಹೇಳ್ಬೋದು, ಅಥವಾ ಆಸ್ಟ್ರಾಲಾಜಿಕಲ್ ಟೈಮಿಂಗ್ ಬಗ್ಗೆ, ಮಂತ್ಸ್ ಬಗ್ಗೆ ಹೇಳ್ಬೋದು, ಅಥವಾ ನಿಮ್ಮ ಲೈಫ್ ಸ್ಟೇಜ್ ಬಗ್ಗೆನೂ ಹೇಳ್ಬೋದು, ಈ ಟೈಮಲ್ಲಿ ನೀವು ಮೀಟ್ ಆಗ್ತೀರಾ ಅಂತ. ಓಕೆ, ಸೊ ನೋಡೋಣ ಟೈಮಿಂಗ್ ಯಾವಾಗ ನೀವು ಇವ್ರನ್ನ ಮೀಟ್ ಆಗ್ತೀರಾ ಅಂತ. ಗ್ರೂಪ್ 1, ಇದಕ್ಕೆ ನಾನು ಮೂನೋಲಜಿ ಮೆಸೇಜ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಗ್ರೂಪ್ 1 ಟೈಮಿಂಗ್, ಯಾವ ಟೈಮಿಂಗಲ್ಲಿ ನೀವು ಮೀಟ್ ಆಗ್ತೀರಾ ನಿಮ್ಮ ಪರ್ಸನ್ನ, ಯಾವ ಟೈಮಿಂಗಲ್ಲಿ ನೀವು ಮೀಟ್ ಆಗ್ತೀರಾ ನಿಮ್ಮ ಪರ್ಸನ್ನ. ಓಕೆ, ಒಂದು ಮೆಸೇಜ್ ತುಂಬಾ ಕ್ವಿಕ್ ಆಗಿ ಬಂದಿಲ್ಲ, ಬಟ್ ತುಂಬ ಫಾಸ್ಟ್, ಲೈಕ್ ಪಡಾರ್ ಅಂತ ಬಂತು. ಸೊ ನೋಡೋಣ. ಫುಲ್ ಮೂನ್ ಇನ್ ಅಕ್ವೇರಿಯಸ್. ಓಕೆ, ಶೋ ದ ವರ್ಲ್ಡ್ ದ ರಿಯಲ್ ಯು. ಇದು ನಾನು ಅಕ್ವೇರಿಯಸ್ ಸೀಸನ್ ಆಗಿ ತಗೊತೀನಿ. ಆ್ಯಂಡ್ ನೋ ಮ್ಯಾಟರ್ ವಾಟ್, ನೀವು ಯಾವಾಗ ಈ ಮೆಸೇಜ್ ನೋಡ್ತಾ ಇದ್ದೀರಾ, ಇಟ್ ಡಸಂಟ್ ಮ್ಯಾಟರ್. ಓಕೆ, ಈ ಒಂದು ಮೆಸೇಜ್ ಅಥವಾ ಈ ಒಂದು ವಿಡಿಯೋ ನಿಮ್ಮ ಫೀಡಲ್ಲಿ ಬಂತು ಅಂದರೆ ಇಟ್ಸ್ ಎನ್ ಇನ್ಫಾರ್ಮೇಷನ್, ನೀವು ಈ ಮೆಸೇಜ್ನ ನೋಡಲೇಬೇಕು ಅಂತ ಅಲ್ವಾ. ಸೊ ಗ್ರೂಪ್ 1 ಡೆಫಿನೆಟ್ಲಿ ಯಾವಾಗ ನೀವು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಹೋಗ್ಬಿಟ್ಟು ಯಾವುದೋ ಒಂದು ಯೂನಿಕ್ ಐಡಿಯಾನ ತಗೊಂಡು ಅಥವಾ ಯೂನಿಕ್ ಪಾತ್ನ ತಗೊಂಡು ಯಾವಾಗ ನಾನು ಪ್ರೂವ್ ಮಾಡ್ಕೊತೀನಿ ಅಂತ ನೀವು ಹೊರಗೆ ಹೋಗ್ತೀರಾ ಅಲ್ವಾ, ಆ ಒಂದು ಟೈಮಲ್ಲಿ ನೀವು ಇವ್ರನ್ನ ಮೀಟ್ ಆಗ್ತೀರಾ. ಮೇ ಬಿ ಸ್ವಲ್ಪ ಫ್ಯಾಮಿಲೀಸಲ್ಲಿ ಹೊರಗೆ ಹೋಗಿ ದುಡಿಯೋದು, ಹೊರಗೆ ಹೋಗಿ ಡಿಫ್ರೆಂಟ್ ಪೀಪಲ್ನ ಮೀಟ್ ಆಗೋದು, ಅದನ್ನೆಲ್ಲ ಎಂಕರೇಜ್ ಮಾಡಲ್ಲ. ನಾನು ತುಂಬ ಜನ ನೋಡಿದ್ದೀನಿ, ಎಸ್ಪೆಷಲಿ ಒಂದು ಕನ್ನಡ ಹೀರೋಯಿನ್ ಒಂದು ಹಿಟ್ ಮೂವಿನ ಮಾಡಿದ್ದಾರೆ, ಒಂದಲ್ಲ ಸುಮಾರು ಮಾಡಿದ್ದಾರೆ, ಬಟ್ ಅದು ಒಂದು ಹರ್ ಫಸ್ಟ್ ಮೂವಿ ಇನ್ಫ್ಯಾಕ್ಟ್ ತುಂಬ ಹಿಟ್ ಆಯಿತು. ಓಕೆ, ಈ ಒಂದು ಹಿಟ್ ಆದರೂ ತುಂಬ ಮೂವೀಸಲ್ಲಿ ಮಾಡ್ತಾ ಇದ್ದಾರೆ ಇವಾಗ, ಪಾರ್ಟ್ ಇದೆ, ಬಟ್ ಸ್ಟಿಲ್ ಎಲ್ಲ ಮೂವಿ ಸೆಟ್ಟಲ್ಲೂ ಅವರ ಓನ್ ಮದರ್ ಎಲ್ಲ ಸೆಟ್ಟಲ್ಲೂ ಬರೋದನ್ನು ನೋಡಿದ್ದೀನಿ, ಎಲ್ಲ ಸೆಟ್ಟಲ್ಲೂ ಕುತ್ಕೊಳ್ಳೋದು, ಎಸ್ಪೆಷಲಿ ಅವರಿಗೆ ಎಲ್ಲಿ ಶೂಟಿಂಗ್ ಇದೆ ಅಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಮನೇನ. ಸೊ ಈ ಥರ ಲೈಕ್ ಈ ಒಂದು ಸಕ್ಸಸ್ಫುಲ್ ಹೀರೋಯಿನ್ ಆಗಿದ್ರು, ಈ ಒಂದು ತುಂಬ ಜನ ಪಬ್ಲಿಕ್ಕಿಗೆ ಇವ್ರು ಗೊತ್ತಿದ್ರು, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಅವ್ರ ಫ್ಯಾಮಿಲಿ ಅವ್ರಿಗೆ ಲೀಡ್ ಮಾಡಬೇಕಾಗಿರೋ ಒಂದು ಲೈಫ್ನ ಲೀಡ್ ಮಾಡೋಕ್ಕೆ ಕಂಪ್ಲೀಟಾಗಿ ಫ್ರೀಡಮ್ ಕೊಡ್ತಾ ಇಲ್ಲ. ಬಿಕಾಸ್ ಒನ್ ಆಫ್ ಮೈ ಫ್ರೆಂಡ್ ಬಂದ್ಬಿಟ್ಟು ಶಿ ಈಸ್ ಅ ಫ್ಯಾಷನ್ ಡಿಸೈನರ್. ಆ ಒಂದು ಮೂವಿಗೆ, ಕರೆಂಟ್ ಮೂವಿಗೆ ಶೀಲ್ ಹೆಲ್ಪ್
ಬಟ್ಟೆ ಚೂಸ್ ಮಾಡೋದಕ್ಕೆ, ಯಾವ ರೀತಿಯಾದ ಡಿಸೈನಿಂಗ್ ಬಟ್ಟೆ ಚೂಸ್ ಮಾಡಬೇಕು, ಅದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾಳೆ. ಸೊ ನನಗೆ ನನ್ನ ಫ್ರೆಂಡ್ ಹೇಳಿರೋದು ಈ ಒಂದು ಮೆಸೇಜ್. ಓಕೆ, ಈವನ್ ದೋ ಶಿ ಈಸ್ ಅ ಸಕ್ಸಸ್ಫುಲ್ ಹೀರೋಯಿನ್, ಬಟ್ ಸ್ಟಿಲ್ ಈವನ್ ಲಂಚ್ಗೂ ಹೊರಗೆ ಹೋಗೋಕ್ಕಾಗಲ್ಲ, ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಎಸ್ಪೆಷಲಿ ಅವರಮ್ಮ ಎಲ್ಲ ಕಡೆ ಬರೋದು. ಸೊ ಇಟ್ಸ್ ಬ್ಯಾಡ್ ಅಂತ ಡೆಫಿನೆಟ್ಲಿ ನಾನು ಹೇಳಲ್ಲ, ಬಟ್ ಇಟ್ಸ್ ಅ ಮೆಸೇಜ್. ಅಂದರೆ ಎಲ್ಲರ ಫ್ಯಾಮಿಲಿ ಒಂಥರ ಇಲ್ಲ, ಒಬ್ಬೊಬ್ರು ಫ್ಯಾಮಿಲಿ ಓವರ್ಲಿ ಪ್ರೊಟೆಕ್ಟಿವ್ ಆಗಿರ್ತಾರೆ. ಈ ಒಂದು ಸಿಚುವೇಶನಲ್ಲಿ ಸಮ್ಟೈಮ್ಸ್ ನೀವು ನಿಮ್ಮ ರೈಟ್ ಪಾರ್ಟ್ನರ್ನ ಮೀಟ್ ಆಗಬೇಕಂದ್ರೆ ಗ್ರೂಪ್ 2 ಇಟ್ಸ್ ಅ ಮೆಸೇಜ್. ನೀವು ಯಾವಾಗ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಹೋಗ್ತೀರ, ಯಾವಾಗ ನಿಮ್ಮ ಲೈಫ್ನ ಒಂದು ಚಾಲೆಂಜಿಂಗ್ ಆಗಿ ಆಕ್ಸೆಪ್ಟ್ ಮಾಡಿಕೊಂಡು ನಾನು ಎಲ್ಲಿ ಬೇಕಿರೋ ಸರ್ವೈವ್ ಆಗ್ತೀನಿ, ನಾನು ಎಲ್ಲಿ ಬೇಕಿರೋ ಏನು ಬೇಕಿರೋ ಮಾಡ್ತೀನಿ ಅಂತ ನೀವು ಹೊರಗೆ ಬರ್ತೀರ ಅಲ್ವಾ, ಪ್ರಾಬಬ್ಲಿ ನಿಮ್ಮ ಲೈಫ್ ಆವಾಗ ನೀವು ಈ ಪರ್ಸನ್ನ ಮೀಟ್ ಆಗೋ ಎಲ್ಲ ಪಾಸಿಬಿಲಿಟಿನೂ ಇದೆ. ಆವಾಗ ನೀವು ಆ್ಯಕ್ಚುಲಿ ಈ ಪರ್ಸನ್ ಜೊತೆ ಕನೆಕ್ಟ್ ಆಗೋ ಪಾಸಿಬಿಲಿಟಿ ಇದೆ. ಆ್ಯಂಡ್ ಅನದರ್ ಮೆಸೇಜ್ ಇಸ್, ನೋ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋನ ನೋಡ್ತಾ ಇದ್ದೀರಾ, 3 months from now, 3 months, ಎಕ್ಸಾಕ್ಟ್ಲಿ ಫ್ರಮ್ 3 months ಫ್ರಮ್ ಟುಡೇ ಈ ಪರ್ಸನ್ದು ಫಸ್ಟ್ ಮೀಟ್ ನಿಮಗೆ ಆಗೋ ಎಲ್ಲ ಪಾಸಿಬಿಲಿಟಿನೂ ಇದೆ. ಓಕೆ, ಸೊ ಇದು ಟೈಮಿಂಗ್ ಆಯಿತು. ಫಸ್ಟಿಗೆ ನೀವು ಅವ್ರನ್ನ ನೋಡಿದಾಗ ನಿಮ್ಮ ಫಸ್ಟ್ ಇಂಪ್ರೆಷನ್ ಹೆಂಗಿರುತ್ತೆ? ಅವ್ರನ್ನ ನೋಡಿದಾಗ ಫಸ್ಟ್ ಇಂಪ್ರೆಷನ್, ನನಗೆ ಈ ಮೆಸೇಜ್ ತುಂಬ ಇಷ್ಟ. ಫಸ್ಟ್ ಇಂಪ್ರೆಷನ್ ಮೆಸೇಜಸ್, ಐ ಡೋಂಟ್ ನೋ ವೈ, ಬಟ್ ಎಲ್ಲದು ಒಂಥರ ಫ್ರೆಶ್ ಮೆಸೇಜಸ್ ಬಂದಂಗೆ ಆಗ್ತಾ ಇರುತ್ತೆ. ಸೊ ಐ ಜಸ್ಟ್ ಲೈಕ್ ಇಟ್. ಓಕೆ, ಫಸ್ಟ್ ಇಂಪ್ರೆಷನ್, ನೀವು ಅವ್ರನ್ನ ನೋಡಿದಾಗ ಹೆಂಗಿರುತ್ತೆ ನಿಮ್ಮ ಒಂದು ಫಸ್ಟ್ ಇಂಪ್ರೆಷನ್? ಏನು ಅನಿಸುತ್ತೆ ನಿಮಗೆ ಅವ್ರನ್ನ ನೋಡಿದಾಗ? ಯಾವ ಥರ ವೈಬ್ ಕೊಡ್ತಾರೆ ಅವ್ರು ನಿಮಗೆ? ಒಂಥರ ಬೇಡ, ಇವ್ರು ನನ್ನ ಥರ ಅಲ್ಲ, ನನ್ನ ಪರ್ಸ್ನಾಲಿಟಿಗೆ ಮ್ಯಾಚ್ ಆಗೋರು ಅಲ್ಲ ಅನ್ಸುತ್ತಾ, ಅಥವಾ ಓಕೆ ಸಮಥಿಂಗ್ ಇಸ್ ದೇರ್ ಇನ್ ದಿಸ್ ಪರ್ಸನ್ ಅನ್ಸುತ್ತಾ ಅಂತ ನೋಡೋಣ. ಆಲ್ ರೈಟ್, ಸೊ ಫಾರ್ ಗ್ರೂಪ್ 1 ಫಸ್ಟ್ ಇಂಪ್ರೆಷನ್ ಹೆಂಗಿರುತ್ತೆ ನಿಮ್ಮದು ಇವ್ರನ್ನ ನೋಡಿದಾಗ? ಲೆಟ್ಸ್ ಸಿ ದ ಮೆಸೇಜ್. ಫಸ್ಟ್ ಇಂಪ್ರೆಷನ್, ಅವ್ರನ್ನ ನೋಡಿದಾಗ ಯಾವ ಒಂದು ಇಂಪ್ರೆಷನ್ ನಿಮಗೆ? ಓಕೆ, ದೇರ್ ಈಸ್ 3 of Pentacles. ಆಲ್ ರೈಟ್, ಓಕೆ, ಡೆಫಿನೆಟ್ಲಿ ಐ ಗೆಸ್ ಸಮ್ ಕೊಲ್ಯಾಬ್ರೇಷನ್. ಕೊಲ್ಯಾಬ್ರೇಟ್ ಮಾಡ್ತೀರಾ ಇವ್ರ ಜೊತೆ, ಅಥವಾ ಕರಿಯರ್ ರಿಲೇಟೆಡ್ ಆಗಿ ಹೆಂಗೋ ಕನೆಕ್ಟ್ ಆಗ್ತೀರಾ, ಅಥವಾ ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತೀರಾ. ಡೆಫಿನೆಟ್ಲಿ ನೀವು ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ ನಿಮಗೆ ಇಂಪ್ರೆಸಿವ್ ಅನ್ಸೋದು ಅವ್ರ ಲುಕ್ಸ್ ಆಗಿರ್ಬೋದು, ಅಥವಾ ಅವ್ರು ಹೆಂಗೆ ನೀವು ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಅದೆಲ್ಲ ನಿಮಗೆ ಇಂಪ್ರೆಸಿವ್ ಅನ್ಸಲ್ಲ. ಬಟ್ ಅವರಿಗಿರೋ ನಾಲೆಜ್, ಬಿಕಾಸ್ ಸಮಥಿಂಗ್ ಸಿಮಿಲರ್ ಇರುತ್ತೆ ನಿಮ್ಮಿಬ್ಬರ ಮಧ್ಯ. ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಆಗಿರ್ಬೋದು, ಫ್ಯೂಚರ್ ಗೋಲ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಕರಿಯರ್ ಆಗಿರ್ಬೋದು, ಸಿಮಿಲರ್ ಇರೋದ್ರಿಂದ ಅವ್ರ ಜೊತೆ ಡಿಸ್ಕಸ್ ಮಾಡೋಕ್ಕೆ ನಿಮಗೆ ಇಷ್ಟ ಆಗುತ್ತೆ ಅದ್ರ ಬಗ್ಗೆ. ಬಿಕಾಸ್ ಎಲ್ಲೋ ಒಂದು ಕಡೆ ಅವರ ಥಾಟ್ ನಿಮ್ಮ ಥಾಟ್ ಸಿಮಿಲರ್ ಅನಿಸ್ತಾ ಇರುತ್ತೆ ನಿಮಗೆ, ಅವರ ಪ್ಲ್ಯಾನಿಂಗ್ಸ್ ನಿಮ್ಮ ಪ್ಲ್ಯಾನಿಂಗ್ಸ್ ಸಿಮಿಲರ್ ಅನಿಸ್ತಾ ಇರುತ್ತೆ ನಿಮಗೆ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ, ಅಂದರೆ ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ ಇಲ್ಲಿ ನಾನು ಗ್ರೂಪ್ 1. ಸೊ ನಿಮ್ಮ ಇಂಪ್ರೆಷನ್ ಬಂದ್ಬಿಟ್ಟು ಡೆಫಿನೆಟ್ಲಿ ಈ ಪರ್ಸನ್ಗೆ ಸ್ಕಿಲ್ ಇದೆ, ಈ ಪರ್ಸನ್ಗೆ ಏನು ಐಡಿಯಾಸ್ ಇದೆ, ತುಂಬ ಪ್ಲ್ಯಾನ್ಸ್ ಇದೆ, ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೋಬೋದು. ವೆರಿ ಸ್ಕಿಲ್ಡ್ ಅಂತ ಫೀಲ್ ಆಗುತ್ತೆ ನಿಮಗೆ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ. ಹಿ ಆರ್ ಶಿ ಈಸ್ ಏನು ಯಾವ ಒಂದು ವರ್ಕ್ ಮಾಡ್ತಾ ಇದ್ದಾರೆ, ಫ್ಯೂಚರ್ ಪ್ಲ್ಯಾನ್ ಏನಿದೆ ಅದ್ರ ಬಗ್ಗೆ ತುಂಬ ನಾಲೆಜ್ ಇದೆ, ತುಂಬ ಸ್ಕಿಲ್ಡ್ ಅನ್ಸುತ್ತೆ. ಸೊ ಫಸ್ಟ್ ಟೈಮ್ ನಿಮಗೆ ಅವ್ರನ್ನ ನೋಡಿದಾಗ ಯಾವ ಮೆಸೇಜ್ನ ನಿಮಗೆ ಅವ್ರಿಗೆ ಕೊಡೋಣ ಅನ್ಸುತ್ತೆ ನಿಮಗೆ? ನೋಡೋಣ. ಆಲ್ ರೈಟ್, ಸೊ ರಿಯಲಿಸ್ಟಿಕ್ ಮೆಸೇಜ್ ಗ್ರೂಪ್ 1 ಅವ್ರಿಗೆ. ಆ್ಯಂಡ್ ಫಸ್ಟ್ ಮೆಸೇಜ್ ಅನ್ಬೋದು, ವೈ ಡು ಐ ಡಿಸರ್ವ್ ಸಮ್ವನ್ ಲೈಕ್ ಯು? ಓಕೆ, ಮೇ ಬಿ ಓವರ್ ರೇಟ್ ಮಾಡ್ತೀರಾ ಈ ಪರ್ಸನ್. ಅಂದರೆ ಅವರ ಸ್ಕಿಲ್ಸ್ ನೋಡ್ಬಿಟ್ಟು ಡೆಫಿನೆಟ್ಲಿ ನಿಮಗೆ ಇಂಪ್ರೆಸ್ ಆಗುತ್ತೆ ಗ್ರೂಪ್ 1. ಅವರಲ್ಲಿರೋ ಐಡಿಯಾಸು, ಅವರಲ್ಲಿರೋ ಥಾಟ್ ಪ್ರೊಸೆಸ್ಸು, ಇದೆಲ್ಲ ನೋಡ್ಬಿಟ್ಟು ನಿಮಗೆ ಅನಿಸುತ್ತೆ ಲೈಕ್ ಓಕೆ ಈ ಪರ್ಸನ್ ಬಂದ್ಬಿಟ್ಟು ನನಗಿಂತ ಓವರ್ಲಿ ಸ್ಕಿಲ್ಡ್ ಆಗಿದ್ದಾರೆ, ಓವರ್ಲಿ ಸಕ್ಸಸ್ ಆಗಿದ್ದಾರೆ. ಸೊ ಡೆಫಿನೆಟ್ಲಿ ಅವ್ರು ನನ್ನ ಕಡೆ ನೋಡ್ತಾರಾ, ಡೆಫಿನೆಟ್ಲಿ ಅವ್ರು ನನ್ನ ಜೊತೆ ಫ್ರೆಂಡ್ಶಿಪ್ನ ಸ್ಟಾರ್ಟ್ ಮಾಡ್ತಾರಾ, ಅಥವಾ ಡೆಫಿನೆಟ್ಲಿ ಅವ್ರು ನನ್ನ ಜೊತೆ ಕನೆಕ್ಟ್ ಆಗೋಕ್ಕೆ ಇಷ್ಟಪಡ್ತಾರಾ? ಹೀಗೆಲ್ಲ ಕ್ವೆಶನ್ಸ್ ನಿಮ್ಮ ತಲೆಯಲ್ಲಿ ಬರೋದಕ್ಕೆ ಶುರು ಆಗುತ್ತೆ ಈ ಪರ್ಸನ್ನ ನೋಡಿದಾಗ. ಅಂದರೆ ಲೈಕ್ ಡೆಫಿನೆಟ್ಲಿ ಇವರು ಮೇ ಬಿ ನಿಮ್ಗಿಂತ ಸ್ವಲ್ಪ ಸಕ್ಸಸ್ ಆಗಿರ್ತಾರೆ. ಐ ಡೋಂಟ್ ನೋ ಸಕ್ಸಸ್ದು ಡೆಫಿನೇಷನ್ ನನಗೆ ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ. ಓಕೆ,
ಬಟ್ ನಿಮಗೆ ಅನ್ಸುತ್ತೆ ನನಗಿಂತ ಸ್ವಲ್ಪ ಜಾಸ್ತಿ ಇವರು ಜೀವನದಲ್ಲಿ ಏನೋ ಸ್ವಲ್ಪ ಅಚೀವ್ ಮಾಡಿದ್ದಾರೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಮೇ ಬಿ ಏಜ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಸಕ್ಸಸ್ ಅಂತ ಬಂದಾಗ, ದುಡ್ಡು ಮಾಡೋದು ಅಂತ ಬಂದಾಗ, ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ನಿಮ್ಗಿಂತ ಒನ್ ಸ್ಟೆಪ್ ಜಾಸ್ತಿ ಇರುತ್ತೆ ಅನ್ಸುತ್ತೆ ಗ್ರೂಪ್ 1. ಮೇ ಬಿ ಅದಕ್ಕೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಫಸ್ಟ್ ಟೈಮ್ ನೋಡಿದಾಗ್ಲೇ. ಈವನ್ ದೋಸ್ ನಿಮಗೆ ಸ್ವಲ್ಪ ಇಂಪ್ರೆಸಿವ್ ಅನ್ಸಿದ್ರು, ಬಟ್ ಈ ಪರ್ಸನ್ ನನಗೆ ಚೂಸ್ ಮಾಡ್ತಾರಾ, ಬಿಕಾಸ್ ಸಮ್ವೇರ್ ನಾನು ಅವ್ರಿಗೆ ಸ್ವಲ್ಪ ಕಡಿಮೆ ಇದ್ದೀನಿ, ಸಕ್ಸಸ್ಸಲ್ಲಿ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ವೈಸ್ ಆಗಿರ್ಬೋದು. ಸಮ್ವೇರ್ ವಿ ಆರ್ ನಾಟ್ ಸಿಮಿಲರ್, ಸಮ್ವೇರ್ ವಿ ಡೋಂಟ್ ಸ್ಟ್ಯಾಂಡ್ ಪ್ಯಾರಲಲ್ ಟು ಈಚ್ ಅದರ್. ಅಂದರೆ ಒಂದೇ ಸಮ ಇಲ್ಲ ನಾವು, ರೈಟ್? ಈ ಥರ ಒಂದು ಥಾಟ್ ನಿಮ್ಮ ಮನಸ್ಸಲ್ಲಿ ಎಲ್ಲ ರೀತಿಯಾಗಿ ಬರುತ್ತೆ, ಓಕೆನಾ? ಸೊ ಫಸ್ಟ್ ಇವಾಗ ಅವ್ರು ನೋಡೋಣ, ಅವರ ಫಸ್ಟ್ ಇಂಪ್ರೆಷನ್. ಅವ್ರು ನಿಮ್ಮನ್ನ ಫಸ್ಟ್ ನೋಡಿದಾಗ ಯಾವ ಥರ ಒಂದು ಒಪಿನಿಯನ್ ಬರುತ್ತೆ ನಿಮ್ಮ ಮೇಲೆ, ಯಾವ ಥರ ಒಂದು ಫೀಲಿಂಗ್ ಬರುತ್ತೆ ನಿಮ್ಮ ಮೇಲೆ, ಫಸ್ಟ್ ಇಂಪ್ರೆಷನ್. ಯಾವ ಥರ ನಿಮ್ಮನ್ನ ಪರ್ಸೀವ್ ಮಾಡ್ತಾರೆ, ಯಾವ ಥರ ಫೀಲ್ ಮಾಡ್ತಾರೆ ಇನ್ಫ್ಯಾಕ್ಟ್. ಸೊ ತುಂಬ ಸ್ಪೆಷಲ್ ಮೆಸೇಜ್ ಇದು ಗೈಸ್. ಓಕೆ, ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗ ಯಾವ ಒಂದು ಒಪಿನಿಯನ್ ಇರುತ್ತೆ ಅವರಿಗೆ, ಒಪಿನಿಯನ್ ಹೆಂಗಿರುತ್ತೆ, ಇಂಪ್ರೆಷನ್ ಯಾವ ಥರ ಒಂದು ಇಂಪ್ರೆಷನ್ ಕೊಡ್ತೀರಾ. ವಾವ್, ಒಂದು ಮೆಸೇಜ್ ಬಂದಿದೆ ಗಾಯ್ಸ್. ಯಾಕೆ ಹಿಂಗಾಗೋಗ್ಬಿಡ್ತು? ಓಕೆ, ಅಯ್ಯೋ, ಆಲ್ರೈಟ್. ಸೊ there is Queen of Pentacles. This is my favorite card guys. ವಾರ್ಮ್ ಫೀಲ್ ಕೊಡ್ತೀರಾ ನೀವು, ಡೆಫಿನೆಟ್ಲಿ ಒಂದು ಕಂಫರ್ಟ್ ಫೀಲ್ ಕೊಡ್ತೀರಾ. ಒನ್ ಸ್ಪೆಷಲ್ ಥಿಂಗ್ ಇಸ್, ಇಲ್ಲಿ ಪೆಂಟಕಲ್ಸ್ ಇದೆ, ಇಲ್ಲಿ ಪೆಂಟಕಲ್ಸ್ ಇದೆ, ಇಲ್ಲಿ ಅರ್ತ್ ಎನರ್ಜಿ ಇದೆ. ಸೊ ಅಕಾರ್ಡಿಂಗ್ ಟು ಯು ಗ್ರೂಪ್ 1, ಈವನ್ ದೋ ಫಸ್ಟ್ ಇಂಪ್ರೆಷನಲ್ಲಿ ನಿಮಗೆ ಅನ್ನಿಸ್ಬಹುದು ಇವ್ರನ್ನ ಒಪ್ಕೊಂತಾರ, ಅಥವಾ ಲೈಕ್ ನಮ್ಮಿಬ್ರು ಮಧ್ಯೆ ನಿಜ ಫ್ಯೂಚರ್ ಚಾನ್ಸಸ್ ಇಲ್ಲ, ಬಿಕಾಸ್ ಹಿ ಆರ್ ಶಿ ಸಕ್ಸಸ್ಫುಲ್ ಅನ್ಸ್ಬೋದು ನಿಮಗೆ. ಬಟ್ ಎಟ್ ಸಮ್ ಪಾಯಿಂಟ್ ನಿಮ್ಮ ಎಲ್ಲ ಕಂಡೀಷನ್ನು ಇವರು ರೀಚ್ ಮಾಡ್ತಾರೆ, ನಿಮ್ಮ ಎಲ್ಲ ಕಂಡೀಷನ್ನು ಇವರು ಫುಲ್ಫಿಲ್ ಮಾಡ್ತಾರೆ. ಬಿಕಾಸ್ ಕ್ಯಾಪ್ರಿಕಾನ್ ಎನರ್ಜಿ, ಅಗೇನ್ ದಿಸ್ ಇಸ್ ಕ್ಯಾಪ್ರಿಕಾನ್ ಎನರ್ಜಿ. ಸೊ ಕೈಂಡ್ ಆಫ್ ಎನ್ ಇಂಡಿಕೇಶನ್ ಗ್ರೂಪ್ 1, ನಿಮ್ಮ ಎಲ್ಲ ಕಂಡೀಷನ್ಸ್, ನಿಮ್ಮ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ನು ಇವರು ಟಿಕ್ ಮಾರ್ಕ್ ಮಾಡಿರ್ತಾರೆ. ಮೇ ಬಿ ನಿಮ್ಮ ಮನಸ್ಸಲ್ಲಿ ಒಂದು ಓವರ್ಲಿ ಸಕ್ಸಸ್ಫುಲ್ ಪರ್ಸನ್ ಥಾಟಲ್ಲಿದ್ದಾರೆ ಅನಿಸುತ್ತೆ. ಕರಿಯರಲ್ಲಿ ಆಗಿರ್ಬೋದು, ಫಿನಾನ್ಷಿಯಲ್ ವೈಸ್ ಆಗಿರ್ಬೋದು, ಫ್ಯೂಚರ್ ಪ್ಲ್ಯಾನ್ ವೈಸ್ ಆಗಿರ್ಬೋದು, ಥಾಟ್ ವೈಸ್ ಆಗಿರ್ಬೋದು. ತುಂಬಾ ಮೆಚ್ಯೂರ್ಡ್, ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ಬಗ್ಗೆ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ ಅನಿಸುತ್ತೆ ಗ್ರೂಪ್ 1. ಡೆಫಿನೆಟ್ಲಿ ನಿಮ್ಮ ಒಂದು ಕಂಡೀಷನ್ಸ್ ಎಲ್ಲದನ್ನು ಟಿಕ್ ಮಾರ್ಕ್ ಮಾಡ್ತಾರೆ ಅವರು. ಓಕೆ, ಸೊ ನಿಮ್ಮನ್ನ ಫಸ್ಟ್ ನೋಡಿದಾಗ ಡೆಫಿನೆಟ್ಲಿ ಇವರಿಗೆ ವಾರ್ಮ್ ಫೀಲ್ ಆಗುತ್ತೆ, ಒಂದು ಕಂಫರ್ಟ್ ಫೀಲ್ ಆಗುತ್ತೆ. ಬ್ಯೂಟಿ ವಿತ್ what is it ಬ್ಯೂಟಿ ವಿತ್ ಮೆಚ್ಯೂರಿಟಿ, ಲೈಕ್ ಅದಕ್ಕೊಂದು ಏನೋ ಸಿಮಿಲರ್ ವರ್ಡ್ ಇದೆ, ಆ ವರ್ಡ್ ನನಗೆ ಬರುತ್ತೆ, ಸಾರಿ, ಬ್ಯೂಟಿ ವಿತ್ ಬ್ರೈನ್ಸ್. ಓಕೆ, ಸೊ ನಿಮ್ಮನ್ನ ನೋಡಿದಾಗ ಆ ಥರ ಫೀಲ್ ಆಗುತ್ತೆ ಅವರಿಗೆ. ಡೆಫಿನೆಟ್ಲಿ ಇವರು ಪರ್ಸ್ನಾಲಿಟಿ ವೈಸ್ ಆಲ್ಸೋ ಚೆನ್ನಾಗಿದ್ದಾರೆ, ಆ್ಯಂಡ್ ಇಟ್ ಇಸ್ ಸೇಮ್ ಟೈಮ್ ಮೆಚ್ಯೂರಿಟಿ ವೈಸ್ ಚೆನ್ನಾಗಿದ್ದಾರೆ, ಥಾಟ್ ಪ್ರೊಸೆಸ್ ಚೆನ್ನಾಗಿದೆ. ಮೇ ಬಿ ನೀವು ಡೈರೆಕ್ಟಾಗಿ ಮಾತಾಡ್ಬೇಕಾದ್ರೆ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಮೆಚ್ಯೂರ್ಡ್ ಆಗಿ ಮಾತಾಡ್ತೀರಾ ಅನ್ಸುತ್ತೆ, ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಫೀಲ್ ಆಗುತ್ತೆ, ಈ ಒಂದು ಜನ್ರೇಷನ್ ಏನು ಫಾಸ್ಟ್ ಲವ್, ಕ್ವಿಕ್ ಲವ್ ಅಂತಾರಲ್ವ, ಆ ಥರ ಇಲ್ಲ. ನೀವು ಆ್ಯಕ್ಚುಲಿ ತುಂಬಾ ಕಂಫರ್ಟ್ನೆಸ್ ಫೀಲ್ ಕೊಡ್ತೀರಾ ಅವರಿಗೆ, ತುಂಬಾ ಲೈಫ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋ ಒಂದು ಫೀಲ್ ಬರುತ್ತೆ ಅವ್ರಿಗೆ. ಸೊ ನೋಡೋಣ, ನಿಮ್ಮನ್ನ ನೋಡಿದಾಗ ಫಸ್ಟ್ ಅವರಿಗೆ ಯಾವ ಒಂದು ಮೆಸೇಜ್ನ ನಿಮಗೆ ಹೇಳೋಣ ಅನಿಸುತ್ತೆ, ಅಥವಾ ಯಾವ ಒಂದು ಮೆಸೇಜ್ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂತ ನೋಡೋಣ. ಗ್ರೂಪ್ 1 ಯಾವ ಒಂದು ಮೆಸೇಜ್ ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ ನಿಮ್ಮ ಬಗ್ಗೆ? we will see group 1. ಯಾವ ಒಂದು ಮೆಸೇಜ್ ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ ನಿಮ್ಮ ಬಗ್ಗೆ? ಗ್ರೂಪ್ 1. ಓಕೆ, 2 ಮೆಸೇಜಸ್ ಬಂದಿದೆ, ಬಟ್ ಲೆಟ್ ಮಿ ಟೇಕ್ ದಿಸ್. ಓಕೆ, ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು. ಮೇ ಬಿ ಎಲ್ಲೋ ಒಂದು ಕಡೆ ಅವ್ರು ಲೈಕ್
ಈವನ್ ಅವರಿಗೆ ಎಕ್ಸ್ಪ್ರೆಸ್ ಮಾಡೋಣ, ಈವನ್ ಅವರಿಗೆ ನಿಮ್ಮ ಜೊತೆ ಓವರ್ಲಿ ಕನೆಕ್ಟ್ ಆಗೋಣ ಅನ್ಸಿದ್ರು ಸ್ವಲ್ಪ ಸ್ಟೆಪ್ ಬ್ಯಾಕ್ ತಗೊತಾ ಇರ್ತಾರೆ. ಹಂಗಂತ ಅಂದರೆ ಅವ್ರು ಎಕ್ಸ್ಪ್ರೆಸ್ಸೇ ಮಾಡಲ್ಲ ಅಂತಲ್ಲ, ಬಟ್ ಡೆಫಿನೆಟ್ಲಿ ಅವರಿಗೆ ನಿಮ್ಮನ್ನ ನೋಡಿದಾಗ ಡೆಫಿನೆಟ್ಲಿ ಡೀಪ್ ಫೀಲಿಂಗ್ಸ್ ಆಗುತ್ತೆ ವಿತೌಟ್ ಎನಿ ಡೌಟ್ ಗ್ರೂಪ್ 1. ಬಟ್ ಅವ್ರು ಅದನ್ನ ಹೈಡ್ ಮಾಡ್ತಾರೆ ಎಲ್ಲೋ ಒಂದು ಕಡೆ. ಓಕೆ, ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಒಂದು ಟೈಮ್ ಬರುತ್ತೆ, ಮೇ ಬಿ ನೌ ಇಸ್ ನಾಟ್ ದ ರೈಟ್ ಟೈಮ್. ಈ ಒಂದು ಕನೆಕ್ಷನ್ ಗ್ರೋ ಆಗಕ್ಕೆ ಬಿಡೋಣ, ಈ ಒಂದು ಕನೆಕ್ಷನ್ ಫ್ಲೋ ಅಲ್ಲಿ ಹೋಗೋದಕ್ಕೆ ಬಿಡೋಣ. ಇವಾಗ ನಾನು ಏನು ಫೀಲ್ ಮಾಡ್ತಾ ಇದ್ದೀನಿ ಅದನ್ನು ಈಗಲೇ ಹೇಳೋದು ಬೇಡ. ಇಟ್ಸ್ ಲೈಕ್ ಡೆಫಿನೆಟ್ಲಿ ಇನ್ನು ನೋಡಿದಾಗ ಓವರ್ಲಿ ಇಂಪ್ರೆಸ್ ಆಗ್ತಾರೆ ಗ್ರೂಪ್ 1. ಬಟ್ ಎಲ್ಲೋ ಒಂದು ಕಡೆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಅವರ ನಿಜವಾದ ಒಪಿನಿಯನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೈಡ್ ಮಾಡ್ತಾರೆ. ಮೇ ಬಿ ಎಟ್ ಸಮ್ ಪಾಯಿಂಟ್ ನೀವು ಅವರಿಂದ ಒಂದು ಮೆಸೇಜ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ಸುತ್ತೆ, ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೂ ಒಂದು ಥಾಟಲ್ಲಿರುತ್ತೆ, ಮೆಸೇಜ್ ಮಾಡೋಣವಾ, ಕನೆಕ್ಟ್ ಆಗೋಣವಾ ಅಂತ. ಬಟ್ ಸ್ಟಿಲ್ ಅವ್ರು ಅದನ್ನ ಓಕೆ ಬೇಡ ಲೆಟ್ಸ್ ನಾಟ್ ಡೂ ದಿಸ್, ಇವಾಗ ಬೇಡ, ಈ ಥರ ಹಿಂದೆ ತಗೊಂಡು ಬರೋದನ್ನ ನೋಡ್ತಾ ಇದ್ದೀನಿ. ಸೊ ಅವರ ಫಸ್ಟ್ ಇಂಪ್ರೆಷನ್ ಇಸ್ ಕ್ವೈಟ್ ಗುಡ್, ನಿಮ್ಮ ಫಸ್ಟ್ ಇಂಪ್ರೆಷನ್ ಇಸ್ ಕ್ವೈಟ್ ಗುಡ್. ಒನ್ ಮೋರ್ ಥಿಂಗ್ ಇಸ್ ಗ್ರೂಪ್ 1, ನಿಮ್ಮ ಎಲ್ಲ ಕಂಡೀಷನ್ಸ್ಗೂ ಅವರು ಎಲ್ಲ ಕಂಡೀಷನ್ನು ಫುಲ್ಫಿಲ್ ಮಾಡುವಂಥ ಪರ್ಸನ್ ಆಗಿರ್ತಾರೆ. ಆ್ಯಂಡ್ ಡ್ಯಾಮ್ ಶೋರ್ ಡೆಫಿನೆಟ್ಲಿ ನೀವು ಫಸ್ಟ್ ಟೈಮ್ ನೋಡಿದಾಗ ಇವರಿಗೆ ಅವರ ಫ್ಯಾಮಿಲಿಲಿ ಯಾವುದೋ ಒಂದು ಪರ್ಸನ್ ನಾನು ನೋಡ್ದಂಗೆ ಅವ್ರಿಗೆ ಫೀಲ್ ಆಗುತ್ತೆ. ಅಮ್ಮ ಆಗಿರ್ಬೋದು, ಅವರ ಲೈಕ್ ಎಸ್ಪೆಷಲಿ ಒಂದು ಮದರ್ಲಿ ವೈಬ್, ಕಂಫರ್ಟೇಬಲ್ ವೈಬ್, ಸಮ್ವನ್ ಅವ್ರನ್ನ ತುಂಬ ಫಿನಾನ್ಷಿಯಲಿ ಬ್ಯಾಲೆನ್ಸ್ಡ್ ಆಗಿರೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಎಟ್ ದ ಸೇಮ್ ಟೈಮ್ ಕಂಫರ್ಟ್ ಫೀಲ್ ಕೊಡ್ತಾಯಿದ್ರು ಅವರ ಫ್ಯಾಮಿಲಿಯವ್ರು ಯಾರು. ನೀವು ಅವರ ಒಂದು ವೈಬ್ ಕೊಡ್ತೀರಾ ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗ. ಆ ಒಂದು ಕಾರಣಕ್ಕೆ ನಿಮಗೆ ಹ್ಯೂಜ್ ರೆಸ್ಪೆಕ್ಟ್ ಕೊಡ್ತಾರೆ ಅವರು. ನೆವರ್ ನಿಮ್ಮ ಮೇಲೆ ರೆಸ್ಪೆಕ್ಟ್ ಅವರಿಗೆ ನೆವರ್ ಕಡಿಮೆ ಆಗಲ್ಲ, ಬಿಕಾಸ್ ಆಲ್ವೇಸ್ ಫಸ್ಟ್ ಇಂಪ್ರೆಷನ್ ಯಾವತ್ತೂ ಲಾಸ್ಟಾಗಿ ಉಳ್ಕೊಳ್ಳುತ್ತೆ, ಅದು ಯಾವತ್ತೂ ಕಡಿಮೆ ಆಗಲ್ಲ. ಸೊ ಡೆಫಿನೆಟ್ಲಿ ನಿಮ್ಮನ್ನ ನೋಡಿದಾಗ ನಿಮ್ಮ ಮೇಲಿರೋ ಒಂದು ರೆಸ್ಪೆಕ್ಟ್ ಅವ್ರಿಗೆ ಅವ್ರ ಲೈಫ್ ಲಾಂಗ್ ಕಡಿಮೆ ಆಗಲ್ಲ. ಸೊ ಇವಾಗ ನೋಡೋಣ ಗ್ರೂಪ್ 1 ಇನಿಷಿಯಲ್ ಡೈನಾಮಿಕ್. ಅಂದರೆ ಫಸ್ಟ್ ಮೀಟ್ ಆದ ಟೈಮಲ್ಲಿ ಎನರ್ಜಿ, ನಿಮ್ಮಿಬ್ಬರ ಮಧ್ಯೆ ಕೆಮಿಸ್ಟ್ರಿ ಅಥವಾ ನಿಮ್ಮಿಬ್ಬರ ಮಧ್ಯೆ ಇಂಟರಾಕ್ಷನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಗೈಸ್, ಇದು ಲಾಸ್ಟ್ ಮೆಸೇಜ್ ಆಗಿರುತ್ತೆ. ಸೆಕೆಂಡ್ ಪಾರ್ಟ್ ಬೇಕು ಅಂದರೆ ಇನಿಷಿಯಲ್ ಆಗಿರ್ಬೋದು, ಅವ್ರ ನೇಮ್ ಆಗಿರ್ಬೋದು, ಏನೋ ಇನ್ ಡೆಪ್ತ್ ಡೀಟೇಲ್ ಆಗಿ ಇನ್ನೊಂದು ನೆಕ್ಸ್ಟ್ ಪಾರ್ಟ್ 2 ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಆಲ್ ರೈಟ್. ಸೊ ಇನಿಷಿಯಲ್ ಡೈನಾಮಿಕ್ಗೆ 3 ಆಫ್ ವಾಂಡ್ಸ್ ಬಂದಿದೆ. 3 ಆಫ್ ವಾಂಡ್ಸ್ ಒಂದು ಅಡ್ವೆಂಚರಸ್ ಕಾರ್ಡ್. ಸೊ 3 ಆಫ್ ವಾಂಡ್ಸ್ ಬಂತು ಅಂದರೆ ಈ ಪರ್ಸನ್ ಮತ್ತೆ ಹಿಂದೆ ತಿರುಗಿ ನೋಡಲ್ಲ. ನೆಕ್ಸ್ಟ್ ಏನಿದ್ರು ಫ್ಯೂಚರ್, ಪಾಸ್ಟ್ ಬೇಡ, ಯಾವುದೇ ಕಾರಣಕ್ಕೂ ನಾನು ಹಿಂದೆ ತಿರುಗ್ಬಿಟ್ಟು ನೋಡಲ್ಲ, ನನಗೆ ನನ್ನ ಲೈಫಲ್ಲಿ ಏನಾಯಿತು ಅಂತ ನೋಡಲ್ಲ. ಮೇ ಬಿ ಗ್ರೂಪ್ 1 ನಿಮ್ಮಿಬ್ಬರ ಮಧ್ಯೆ ಯಾವುದೇ ಕಾರಣಕ್ಕೂ ನಿಮ್ಮ ಪಾಸ್ಟ್ ಮತ್ತೆ ತಲೆಗೆ ಬರೋದು, ನಿಮ್ಮ ಲೈಫಲ್ಲಾದ ಒಂದೊಂದಷ್ಟು ಎಕ್ಸ್ಪೀರಿಯನ್ಸ್ಗಳು ಮತ್ತೆ ತಲೆಗೆ ಬಂದು ಕುಕ್ಕೋದು, ಅಥವಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಿಮ್ಮಿಬ್ಬರಲ್ಲಿ ಒಬ್ರಿಗೆ ಆಗಿರ್ಬೋದು. ಸೊ ಅದು ಮತ್ತೆ ಬರೋದು ಪಾಸಿಬಿಲಿಟಿ ಇಲ್ಲ. ಸೊ ನಿಮ್ಮಿಬ್ಬರ ಮಧ್ಯೆ ಡೆಫಿನೆಟ್ಲಿ ನೀವು ಫಸ್ಟ್ ಟೈಮ್ ಕನೆಕ್ಟ್ ಆದಾಗಲೇ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತೀರಾ. ಇನ್ಫ್ಯಾಕ್ಟ್ 3 ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 3 ಆಫ್ ವಾಂಡ್ಸ್ ಇದೆ, ಇಲ್ಲಿ 3 ಆಫ್ ಪೆಂಟಕಲ್ಸ್ ಇದೆ. ಸಮ್ ಪ್ಲಾನಿಂಗ್, ಯಾವುದೋ ಒಂದು ಈವೆಂಟ್ ಬಗ್ಗೆ ಪ್ಲ್ಯಾನ್ ಮಾಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಆರ್ಗನೈಸೇಷನ್ ಬಗ್ಗೆ ಪ್ಲ್ಯಾನ್ ಮಾಡೋದಾಗಿರ್ಬೋದು, ಅಥವಾ ಮುಂಚೆನೇ ಹೇಳ್ದಂಗೆ ನಿಮ್ಮ ಥಾಟ್ ಅವರ ಥಾಟ್ ಸಿಮಿಲರ್ ಆಗಿರುತ್ತೆ, ನಿಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಅವರ ಫ್ಯೂಚರ್ ಪ್ಲ್ಯಾನಿಂಗ್ಸ್ ತುಂಬಾ ಸಿಮಿಲರ್ ಆಗಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಈ ಪ್ಲ್ಯಾನಿಂಗ್ಸ್ನ ರಿಯಾಲಿಟಿಲಿ ಮಾಡ್ಕೊಳ್ಳೋದಕ್ಕೆ ನೀವು ಮಾತಾಡೋದಾಗಿರ್ಬೋದು. ಡೆಫಿನೆಟ್ಲಿ ಸಮಥಿಂಗ್ ಅಬೌಟ್ ಪ್ಲ್ಯಾನಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಡೆಫಿನೆಟ್ಲಿ ನೀವು ಒಂದು ಔಟ್ ಗೋಯಿಂಗ್ ಪರ್ಸನ್, ನೀವು ಒಂದು ಎಕ್ಸ್ಟ್ರೋವರ್ಟ್ ಪರ್ಸನ್, ನೀವು ಒಂದು ಟ್ರಾವೆಲ್ ಇಷ್ಟಪಡೋದು, ಈ ಥರ ಪರ್ಸನ್ನೇ ನೀವು. ಮೇ ಬಿ ಎಲ್ಲೋ ಒಂದು ಕಡೆ ಇವ್ರು ನಿಮಗೆ ಆ ಒಂದು ಕಂಫರ್ಟ್ ಝೋನಿಂದ ಹೊರಗೆ ಬರೋಕ್ಕೆ ಹೆಲ್ಪ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಿಮಗೆ ಏನು ಥಾಟ್ ಇದೆ, ಏನು ಇಡೀ ವರ್ಲ್ಡಿಗೆ ನಿಮ್ಮ ಒಂದು ರಿಯಲ್ನೆಸ್ನ ತೋರಿಸ್ಬೇಕು, ನಿಮ್ಮಲ್ಲಿರೋ ಆ್ಯಕ್ಚುಯಲ್ ಸ್ಕಿಲ್ಸ್ನ ತೋರಿಸ್ಬೇಕು, ಪ್ರೂವ್ ಮಾಡಬೇಕಂತ ಏನೊಂದಿದೆ ಅದನ್ನು ಪ್ರೂವ್ ಮಾಡೋದಕ್ಕೆ ಇವ್ರು ನಿಮಗೆ ಹೆಲ್ಪ್ ಮಾಡೋದನ್ನು ನೋಡ್ತಾ ಇದ್ದೀನಿ. ಬಿಕಾಸ್ ಈ ಪರ್ಸನ್ನ ನೋಡ್ಬೋದು, ತುಂಬ ದೂರ ನೋಡ್ತಾ ಇದ್ದಾನೆ, ತುಂಬ ದೂರದಲ್ಲಿರೋದು ಯಾವುದೋ ಒಂದು ದೇಶ ನೋಡ್ತಾ ಇದ್ದೀನಿ, ಯಾವುದೋ ಒಂದು ಪ್ಲೇಸ್ನ ನೋಡ್ತಾ ಇದ್ದೀನಿ. ಸೊ ಮೇ ಬಿ ನಿಮಗೆ ಹೆಲ್ಪ್ ಮಾಡ್ತಾರೆ, ನಿಮ್ಮ ಕುಕೂನ್ ಇಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾರೆ. ಎಲ್ಲೊಂದು ಕಡೆ ಮುಂಚೆ ಒಂದು ಎಕ್ಸಾಂಪಲ್ ಕೊಟ್ಟಂಗೆ ನೀವು ನಿಮ್ಮ ಫ್ಯಾಮಿಲಿಯವ್ರ ಮಧ್ಯೆ ಇದ್ದೀರಾ. ಸೊ ಎಲ್ಲೊಂದು ಕಡೆ ಅದರಿಂದ ಹೊರಗೆ ಬರೋದಕ್ಕೆ ದಿಸ್ ಪರ್ಸನ್ ವಿಲ್ ಹೆಲ್ಪ್ ಯು.
ಸೊ ಅಮೇಝಿಂಗ್ ಮೆಸೇಜ್ನ ನೋಡ್ತಾ ಇದ್ದೀನಿ ಗ್ರೂಪ್ 1 ಅವ್ರಿಗೆ. ಸೊ ಮುಂಚೆನೇ ಹೇಳಿದಂಗೆ ಪಾರ್ಟ್ 2 ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಆ್ಯಂಡ್ ಎಸ್, ಇದಾಗಿತ್ತು ನಿಮ್ಮ ಫಸ್ಟ್ ಇಂಪ್ರೆಷನ್, ಅಥವಾ ನೀವು ಫಸ್ಟ್ ಟೈಮ್ ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಪಾರ್ಟ್ನರ್ನ ಮೀಟ್ ಆದಾಗ ಏನೆಲ್ಲ ಅನಿಸುತ್ತೆ, ಏನೆಲ್ಲ ಫೀಲ್ ಆಗುತ್ತೆ, ಹೆಂಗೆ ಕನೆಕ್ಟ್ ಆಗ್ತೀರಾ, ಇಂಪ್ರೆಷನ್ ಏನು, ಅದ್ರ ಬಗ್ಗೆ ಆಗಿತ್ತು. ಓಕೆ, ಎಟ್ ಎನಿ ಮೂಮೆಂಟ್ ಕ್ಲೇಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡ್ಬೋದು ಗೈಸ್. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಓಕೆ, ಸೊ ಓಕೆ, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಮೋಸ್ಟ್ಲಿ ಪಾರ್ಟ್ 2 ನಾನು ಎಕ್ಸಾಕ್ಟಾಗಿ ಮಾಡಿದೆ, ಬಟ್ ನಿಮ್ಮ ರೆಸ್ಪಾನ್ಸ್ ನೋಡ್ಬಿಟ್ಟು ಮಾಡ್ತೀನಿ. ಓಕೆ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಇಮೇಜ್ ಆರ್ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಿದ್ರಿ, ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗಾಯ್ಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಹಾಗೆ ಇದು ಪಾರ್ಟ್ 1 ಆಗಿರುತ್ತೆ. ಅಂದರೆ ನೀವು ನಿಮ್ಮ ಫ್ಯೂಚರ್ ಸ್ಪೌಸ್ನ ಮೀಟ್ ಆಗೋದು, ಟೈಮಿಂಗ್ ಆ್ಯಂಡ್ ಫಸ್ಟ್ ಇಂಪ್ರೆಷನ್, ಎವ್ರಿಥಿಂಗ್ ಇನ್ ಡೀಟೇಲ್ ನೋಡ್ತೀನಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಪಾರ್ಟ್ 2 ಬೇಕು ಅಂದರೆ, ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಈ ವಿಡಿಯೋನ, ಇನ್ ಡೆಪ್ತ್ ನನಗೆ ಮೆಸೇಜಸ್ ಬೇಕು ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಡೆಫಿನೆಟ್ಲಿ ನನಗೆ ತುಂಬಾ ಎಕ್ಸೈಟಿಂಗ್ ಆಗಿ ನಾನು ನೆಕ್ಸ್ಟ್ ಪಾರ್ಟ್ನ ಮಾಡ್ತೀನಿ. ಓಕೆನಾ? ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂತ. ಎಟ್ ಎನಿ ಪಾಯಿಂಟ್ ನಿಮಗೆ ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕು ಅನಿಸಿದ್ರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು, ಸೊ ದಟ್ ನಿಮಗೆ ಲೈಫಲ್ಲಿ ಆ ಒಂದು ಪರ್ಟಿಕ್ಯುಲರ್ ಮೆಸೇಜ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಎನ್ರೋಲ್ ಮಾಡ್ಕೋಬೇಕು ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಸೊ ಇವಾಗ ನೋಡೋಣ ನಿಮ್ಮ ಎನರ್ಜಿ ಹೆಂಗಿರುತ್ತೆ ಈ ಪರ್ಸನ್ನ ಮೀಟ್ ಆಗೋದಕ್ಕೂ ಮುಂಚೆ. ಲೈಕ್ ಎಮೋಷ್ನಲಿ, ಸ್ಪಿರಿಚುವಲಿ ನಿಮ್ಮ ಒಂದು ಮೈಂಡ್ಸೆಟ್ ಹೆಂಗಿರುತ್ತೆ, ಸರ್ಕಮ್ಸ್ಟಾನ್ಸ್ನ ಹೆಂಗೆ ಫೇಸ್ ಮಾಡ್ತಾ ಇರ್ತೀರಾ ಈ ಪರ್ಸನ್ನ ಮೀಟ್ ಆಗೋದಕ್ಕೂ ಮುಂಚೆ. ಆಲ್ ರೈಟ್, ಸೊ ಫಾರ್ ಗ್ರೂಪ್ 2 ನೋಡೋಣ ಏನು ಮೆಸೇಜ್ ನಿಮಗಿದೆ ಅಂತ. ಈ ಪರ್ಸನ್ನ ಮೀಟ್ ಮಾಡೋದಕ್ಕೂ ಮುಂಚೆ ನಿಮ್ಮ ಒಂದು ಮೈಂಡ್ಸೆಟ್ ಹೆಂಗಿರುತ್ತೆ. ಆಲ್ ರೈಟ್, ಒಂದು ಮೆಸೇಜ್ ಬಂದಿದೆ, ನಾವು ಇದನ್ನ ಇಲ್ಲಿ ಇಟ್ಕೊಬಿಡೋಣ. ಅಟ್ ದ ಸೇಮ್ ಟೈಮ್ ಈ ಪರ್ಸನ್ದು ಎನರ್ಜಿ ಹೆಂಗಿರುತ್ತೆ ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ, ಅವ್ರ ಲೈಫಲ್ಲಿ ಅವ್ರು ಯಾವ ಒಂದು ಫೇಸಲ್ಲಿ ಹೋಗ್ತಾ ಇರ್ತಾರೆ, ಡಿಪ್ರೆಷನ್ ಫೇಸಲ್ಲಿ ಇರ್ತಾರಾ, ಯಾವ ಒಂದು ಫೇಸಲ್ಲಿ ಇರ್ತಾರೆ ಅವರು ಅಂತ ನೋಡೋಣ. ಗ್ರೂಪ್ 2, ಓಕೆ, ದೇರ್ ಈಸ್ ಮೆಸೇಜ್. ಓಕೆ, ರಿವೀಲ್ ಮಾಡೋ ಟೈಮ್ ಬಂದಿದೆ ಫಾರ್ ಗ್ರೂಪ್ 2. ಓಕೆ, ನೋಡೋಣ. ನಿಮಗೆ ಬಂದಿದೆ ದ ಎಂಪರರ್. ಎಂಪರರ್ ಅಂದರೆ ವೆರಿ ಸ್ಟೇಬಲ್ ಎನರ್ಜಿ. ಎಂಪರರ್ ಅಂದರೆ ನನಗೆ ಫ್ಯಾಮಿಲಿ ಎನರ್ಜಿ ಬರೋದು ಜಾಸ್ತಿ. ಫ್ಯಾಮಿಲಿಲಿ ಯಾರ್ದೋ ಒಬ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಿಕೊಂಡು, ಅಥವಾ ಲಾಂಗ್ ಟರ್ಮ್ ಪ್ಲ್ಯಾನ್ನ ಫೈನಲಿ ಅಚೀವ್ ಮಾಡಿಕೊಂಡು, ಅಥವಾ ಸಕ್ಸಸ್ಫುಲ್ ಸ್ಟೇಜಲ್ಲಿ ಇರೋವಂಥದ್ದು. ಆ್ಯಂಡ್ ಎಸ್ಪೆಷಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ನೆನೆಸ್ಕೊಂಡು ಪ್ರೌಡ್ ಫೀಲ್ ಮಾಡುವಂಥದ್ದು. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಎಗೇನೆಸ್ಟ್ ಡೆಫಿನೆಟ್ಲಿ ನೀವು ಹೋಗ್ತಾ ಇರಲ್ಲ. ಆ್ಯಂಡ್ ಡೆಫಿನೆಟ್ಲಿ ಯುವರ್ ಫ್ಯಾಮಿಲಿ ವಿಲ್ ಬಿ ಪ್ರೌಡ್ ಅಂತಲೇ ಹೇಳ್ಬೋದು. ನೀವು ನಿಮ್ಮನ್ನ ನೆನಪಿಸ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಪ್ರೌಡ್ ಆಗಿರ್ತಾರೆ. ಸೊ ಇನ್ ಕೇಸ್ ಗ್ರೂಪ್ 2 ಇನ್ನೂ ನೀವು ಕರಿಯರ್ನ ಬಿಲ್ಡ್ ಮಾಡ್ಕೊತಾ ಇದ್ದೀರಾ, ಅಥವಾ ಇನ್ನೂ ಸ್ಟಡೀಸಲ್ಲಿ ಇದ್ದೀರಾ ನೀವು ಅಂದರೆ, ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ನೀವು ಒಂದು ಲೈಫಲ್ಲಿ ಟೋಟಲ್ ಸೆಟಲ್ಮೆಂಟ್ ಆದಾಗ, ಕರಿಯರ್ ವೈಸ್ ಸೆಟ್ಲ್ ಆಗಿರಬಹುದು, ಫಿನಾನ್ಷಿಯಲಿ ಸೆಟ್ಲ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಬಿಗ್ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಲೈಫಲ್ಲಿ, ಅಂದರೆ ಆ ಮೂಮೆಂಟಲ್ಲಿ ಇರ್ತೀರ. ಈ ಪರ್ಸನ್ನ ಮೀಟ್ ಆಗೋದಕ್ಕೂ ಮುಂಚೆ ಯಾವುದೋ ಒಂದು ಬಿಗ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಕೆಳಗೆ ಸ್ವಲ್ಪ, ನಿಮ್ಮ ಅಂಡರ್ ಸ್ವಲ್ಪ ಜನ ವರ್ಕ್ ಮಾಡ್ತಾ ಇರ್ತಾರೆ, ಅಥವಾ ಯಾವ ಪೊಸಿಷನಲ್ಲಿ ಇರ್ತೀರ, ಸೊ ದಟ್ ನೀವು ಬೇರೆ ಜನರಿಗೆ ಆರ್ಡರ್ ಮಾಡ್ತಿರ್ತೀರ. ಇನ್ನಷ್ಟು ಬೇರೆ ಜನರು ನಿಮಗೆ ಆರ್ಡರ್ ಮಾಡೋದಲ್ಲ. ಓಕೆ, ಐ ಹೋಪ್ ನಿಮಗೊಂದು ಐಡಿಯಾ ಬಂತು ಅಂತ. ಅಂದರೆ ವೆರಿ ಸ್ಟ್ರಾಂಗ್ ಪೊಸಿಷನಲ್ಲಿ ಕೂತಿರ್ತಾರೆ. ಆ್ಯಂಡ್ ತುಂಬ ಜನ ನಿಮ್ಮ ಒಂದು
ಡಿಸಿಷನ್ ರೆಸ್ಪೆಕ್ಟ್ ಮಾಡ್ತಾರೆ. ನೀವೇನಾದರೂ ಹೇಳಿದ್ರೆ ಡೆಫಿನೆಟ್ಲಿ ಅದಕ್ಕೆ ನಿಮ್ಮ ಸುತ್ತಮುತ್ತ ಜನರು ವ್ಯಾಲ್ಯೂ ಮಾಡ್ತಾರೆ. ಎಸ್ಪೆಷಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಮೇಲೆ ತುಂಬ ದೊಡ್ಡ ರೆಸ್ಪೆಕ್ಟ್ ಇರುತ್ತೆ. ಸೊ ಗ್ರೂಪ್ 2 ಇಟ್ಸ್ ಅ ಕನ್ಫರ್ಮೇಷನ್. ಅಂದರೆ ನೀವು ಈ ಪರ್ಸನ್ನ ಮೀಟ್ ಮಾಡೋದಕ್ಕೂ ಮುಂಚೆ ನೀವು ಸಕ್ಸಸ್ಫುಲ್ ಆಗಿರ್ತೀರ. ನೀವು ಯಾವುದೇ ವೇಯಲ್ಲೂ ಯಾರಿಗೂ ಎಮೋಷ್ನಲಿ ಡಿಪೆಂಡೆಂಟ್ ಆಗಿರಲ್ಲ, ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಿರಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಿಮ್ಮ ಲೈಫ್ ಡಿಸಿಷನ್ಸ್ನ ನೀವೇ ಮಾಡ್ತೀರ ಬಿಟ್ರೆ ಬೇರೆಯವ್ರ ಕೈಲಿ ಮಾಡಿಸೋದು ಅಥವಾ ನಿಮ್ಮ ಡಿಸಿಷನ್ನ ನಿಮ್ಮ ಫ್ಯಾಮಿಲಿಯವ್ರು ಮಾಡೋದು, ಹೀಗೆಲ್ಲ ನೀವು ನಿಮ್ಮ ಡಿಸಿಷನ್ ಅಥವಾ ನಿಮ್ಮ ಲೈಫ್ ಟೋಟಲ್ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಆ ಒಂದು ಫೇಸಲ್ಲಿ ಇರ್ತೀರ. ಆ್ಯಂಡ್ ಎಸ್ಪೆಷಲಿ ಯಾರೆಲ್ಲ ಇವಾಗ ಎಮೋಷ್ನಲಿ ಡಿಪ್ರೆಸ್ ಸಿಚುವೇಶನಲ್ಲಿ ಇದ್ದೀರಾ ಆ್ಯಂಡ್ ಅಥವಾ ಲವ್ವಲ್ಲಿ ನಂಬಿಕೆ ಇಲ್ಲ, ಮದುವೆಯಲ್ಲಿ ನಂಬಿಕೆ ಇಲ್ಲ ಅಂತ ಹೇಳೋರು ತುಂಬ ಜನ ನಾನು ಕೇಳಿದ್ದೀನಿ. ಬಟ್ ನೀವು ಯಾವೊಂದು ಸಿಚುವೇಶನಲ್ಲಿ ಇರ್ತೀರ ಅಂದರೆ ಓಕೆ, ಮದುವೆ ಪಾರ್ಟ್ನರ್ಶಿಪ್ ಇಸ್ ಪಾರ್ಟ್ ಆಫ್ ಲೈಫ್, ಅದೇ ಹೋಲ್ ಚಾಪ್ಟರ್ ಅಲ್ಲ, ಜಸ್ಟ್ ಚಾಪ್ಟರ್ ಆಫ್ ಲೈಫ್. ಅದು ಬಿಟ್ಟರೆ ಲೈಕ್ ಹೋಲ್ ಸ್ಟೋರಿ ಆಫ್ ಲೈಫ್ ಅಂತೂ ಆಗಲ್ಲ. ಸೊ ನೀವು ಯಾವ ಮೆಂಟಾಲಿಟಿಯಲ್ಲಿ ಇರ್ತೀರ ಅಂದರೆ ನೋ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಒಂದು ಸ್ಟೇಬಲ್ ರಿಲೇಶನ್ಶಿಪ್ ಬರುತ್ತೆ ನನ್ನ ಲೈಫಲ್ಲಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿದೆ. ಎಂಥ ರಿಲೇಶನ್ಶಿಪ್ ಬಂದ್ರೂ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಕೆಪಾಸಿಟಿ ನನಗಿದೆ. ಆ್ಯಂಡ್ ನಾನು ಮೋಸ್ಟ್ಲಿ ನೀವು ಅನ್ಕೊಳ್ತಾ ಇರ್ಬೋದು, ಇವಾಗ ನಾನು ನಿಜವಾಗ್ಲೂ ಜೀವನದಲ್ಲಿ ಅಂಥದ್ದೊಂದು ರೆಸ್ಪಾನ್ಸಿಬಿಲಿಟಿನ ತಗೊತೀನ, ನನ್ನ ಜೀವನದಲ್ಲಿ ನಿಜವಾಗ್ಲೂ ನಾನು ಅಷ್ಟು ರೆಸ್ಪಾನ್ಸಿಬಲ್ ಆಗಿರ್ತೀನ, ಲೈಫಲ್ಲಿ ಅಷ್ಟೆಲ್ಲ ಬರ್ಡನ್ ತಗೊತೀನಂತ. ಬಟ್ ನೀವು ಯಾವ ಒಂದು ಪೊಸಿಷನಲ್ಲಿ ಇರ್ತೀರ ಅಂದರೆ ಗ್ರೂಪ್ 2 ಡೆಫಿನೆಟ್ಲಿ ಲೈಫ್ನ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು, ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಟೋಟಲ್ ಐಡಿಯಾ ನಿಮಗಿರುತ್ತೆ. ಸೊ ಫಾರ್ ಎನ್ ಎಕ್ಸಾಂಪಲ್, ಒಬ್ಬೊಬ್ಬರಿಗೆ ಕರಿಯರ್ ಬಿಲ್ಡ್ ಮಾಡೋದೇ ತುಂಬ ವರ್ಷ ತಗೊಳುತ್ತೆ. ಮೇ ಬಿ ದಟ್ ಈಸ್ ದ ರೀಸನ್ ಅವ್ರ ಮದುವೆಗೆ ನೋ ಅಂತ ಇರ್ತಾರೆ. ಓಕೆ, ಬಟ್ ಕೆಲವೊಬ್ಬರಿಗೆ ಫಿನಾನ್ಷಿಯಲಿ ಕರಿಯರ್ ವೈಸ್ ಸೆಟಲ್ ಆದಾಗ ಮದುವೆಗೆ ಹೋಗ್ತಾರೆ. ಸೊ ನಿಮ್ಮದು ಸೆಕೆಂಡ್ ಕ್ಯಾಟಗರಿಗೆ ಬರುತ್ತೆ. ಸೆಕೆಂಡ್ ಗ್ರೂಪ್ ಅವರಿಗೆ ಸೆಕೆಂಡ್ ಕ್ಯಾಟಗರಿ ಅಂದರೆ ಮದುವೆ ಟೈಮ್ ಅಥವಾ ಈ ಪರ್ಸನ್ ಮೀಟ್ ಆಗೋಷ್ಟೊತ್ತಿಗೆ ಡೆಫಿನೆಟ್ಲಿ ನಿಮಗೆ ಕರಿಯರ್ ಸ್ಟೇಬಲ್ ಆಗಿಲ್ವಲ್ಲಪ್ಪ, ನಾನಿನ್ನೂ ಸೆಟ್ಲ್ ಆಗಿಲ್ವಲ್ಲಪ್ಪ, ನಾನಿನ್ನೂ ತುಂಬ ರೀಚ್ ಮಾಡೋಕ್ಕಿದೆಯಲ್ಲಪ್ಪ, ನಂದಿನ್ನೂ ಪ್ಲ್ಯಾನ್ಸ್ ಇದೆಯಲ್ಲಪ್ಪ, ಏನು ಮಾಡೋದು, ಮದುವೆನೂ ಹೆಂಗೆ ಮ್ಯಾನೇಜ್ ಮಾಡು, ಆ ಥರ ಮೂಮೆಂಟ್, ಆ ಥರ ಮೈಂಡ್ಸೆಟ್ ನಿಮಗಿರಲ್ಲ. ವಿಲ್ ಬಿ ಕನ್ಫರ್ಮ್ ಆ್ಯಂಡ್ ನಿಮಗೆ ನಿಮ್ಮಲ್ಲಿ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ಐ ಕ್ಯಾನ್ ಡೀಲ್ ವಿತ್ ಇಟ್ ನೌ. ಅಂದರೆ ಒಬ್ಬೊಬ್ರು ತುಂಬ ಜನ ಫೋರ್ಸ್ಫುಲಿ ಮದುವೆ ಆಗೋದು ನೋಡಿದ್ದೀನಿ. ಒಬ್ಬೊಬ್ರು ತುಂಬ ಜನ ಮನೇಲಿ ಫೋರ್ಸ್ ಮಾಡ್ತಾರೆ, ಅಥವಾ ಏಜ್ ಆಯಿತು, ಅಥವಾ ನಾನು ಏನು ಅನ್ಕೋಬೋದು ಸೊಸೈಟಿಯವರು, ಅದಕ್ಕಾದ್ರು ಮದುವೆ ಆಗು, ಅಂದರೆ ಅವರು ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಆದರೂ ನಾನು ಮದುವೆ ಆಗಬೇಕು, ನನಗೆ ಮುಂದೆ ಸಿಗಲ್ವೇನೋ ಅದಕ್ಕೆ ಮದುವೆ ಆಗಬೇಕು. ನೀವು ಆ ಥರ ಒಂದು ಡೆಲೈಮದಲ್ಲಿರಲ್ಲ. ನೀವು ಯಾವ ಒಂದು ಸಿಚುವೇಶನಲ್ಲಿ ಇರ್ತೀರ ಅಂದರೆ ಐ ಆಮ್ ರೆಡಿ, ಯಾವುದೇ ಕಷ್ಟ ಸುಖನೋ ಐ ಆಮ್ ರೆಡಿ ಟು ಫೇಸ್. ಸೊ ಯು ವಿಲ್ ಬಿ ಕಂಪ್ಲೀಟ್ಲಿ, ನಿಮಗೆ ಟೋಟಲಿ ಮದುವೆ ಅಂತ ಬಂದರೆ ಅಥವಾ ಪಾರ್ಟ್ನರ್ಶಿಪ್ ಅಂದರೆ ಐ ಆಮ್ ರೆಡಿ ಅಂತ ಆ ಒಂದು ಮೂಮೆಂಟಲ್ಲಿ ಇರ್ತೀರ. ಸೊ ಯಾವುದೇ ಒಂದು ಕಾಂಪ್ಲಿಕೇಶನ್ ಮೈಂಡ್ಸೆಟ್ ಇಟ್ಕೊಂಡು ಅಲ್ಲೊಂದು ಇಲ್ಲೊಂದು ಆ ಥರ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ನೀವು ರಿಲೇಷನ್ಶಿಪ್ಪಿಗೆ ಸ್ಟೆಪ್ ಇನ್ ಮಾಡ್ತಾ ಇರಲ್ಲ. ಆ ಒಂದು ಮೂಮೆಂಟ್ ಇರುತ್ತೆ ನಿಮಗೆ ಈ ಒಂದು ಸ್ಪೆಷಲ್ ಪರ್ಸನ್ನ ಮೀಟ್ ಆಗೋದಕ್ಕೂ ಮುಂಚೆ. ಆಲ್ರೈಟ್, ಇವಾಗ ಅವ್ರದ್ದು ನೋಡೋಣ. ಅವರು ಯಾವ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ, ಮೆಂಟಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಸ್ಪಿರಿಚುವಲಿ ಆಗಿರ್ಬೋದು, ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ. ಡೆತ್ ಅಂತ ಬಂದ್ಕೊಳ್ಳೆ ಆ್ಯಕ್ಚುಯಲ್ ಡೆತ್ ಅಲ್ಲ ಗೈಸ್. ಡೆತ್ ಅಂದರೆ ಎಸ್ಪೆಷಲಿ ನಿಮ್ಮ ಒಂದು ಎನರ್ಜಿ ಏರಿಸಿಗೆ ಜಾಸ್ತಿ ಆಗುತ್ತೆ. ಅಂದರೆ ಕಂಪ್ಲೀಟ್ಲಿ ಆ್ಯಕ್ಟಿವ್, ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಸಿಚುವೇಶನ್, ಮೈಂಡ್ ಆಗಿರ್ಬೋದು, ಮೈಂಡ್ ಸೆಟ್ ಆಗಿರ್ಬೋದು, ಪೀಪಲ್ ಆಗಿರ್ಬೋದು, ಕಂಟ್ರೋಲಲ್ಲಿರುತ್ತೆ ನಿಮ್ಮ ಲೈಫಲ್ಲಿ. ಬಿಕಾಸ್ ನೀವಂತ ಒಂದು ಬೌಂಡ್ರಿ ಹಾಕ್ಕೊಂಡಿರ್ತೀರ. ಬಟ್ ಇವ್ರದಂತ ಬಂದಾಗ ಡೆಫಿನೆಟ್ಲಿ ಯಾವುದೋ ಒಂದು ನ್ಯೂ ಬಿಗಿನಿಂಗ್ ಮಾಡ್ತಾ ಇರ್ತಾರೆ ಇವ್ರ ಲೈಫಲ್ಲಿ. ಮೇ ಬಿ ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ ಮೇ ಬಿ ರೀಸೆಂಟ್ ಪಾಸ್ಟಲ್ಲಿ ಯಾವುದೋ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡಿ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಥಾಟಲ್ಲಿ ಇರ್ತಾರೆ. ಒಂದು ಟ್ರಾನ್ಸ್ಫಾರ್ಮೇಷನ್ ಫೇಸಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಹಳೆದನ್ನು ಮರೆತು ಹೊಸದ ಕಡೆ ಕಂಪ್ಲೀಟ್ಲಿ ಮರೆತು ಏನೇನಾಯಿತು ಅದನ್ನೆಲ್ಲ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು ಬೇಡ. ಅದನ್ನ ಹಳೆದನ್ನು ಬಿಟ್ಟು ಬಿಡೋಣ, ಒಂದು ನ್ಯೂ ಸ್ಟಾರ್ಟ್ ಮಾಡೋಣ ಲೈಫಲ್ಲಿ, ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋಣ, ಈ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಅವರು. ಮೇ ಬಿ ಒಂದು ರಿಲೇಷನ್ಶಿಪ್ ಫೇಲ್ಯೂರ್ ಆದರೂ ಆಗಿರ್ಬೋದು, ಅಥವಾ ಕೆಲವೊಬ್ಬೊಬ್ಬರಿಗೆ ಇದು ಕರಿಯರ್ ಆಗಿರ್ಬೋದು, ಏನೋ ಒಂದು ವರ್ಕೌಟ್ ಆಗಿರಲ್ಲ,
ಇನ್ನೂ ಇದಕ್ಕೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಅದು ವೇಸ್ಟ್ ಆಫ್ ಟೈಮ್ ಅಂತ ಅವ್ರಿಗೆ ಅನಿಸಿರುತ್ತೆ. ಸೊ ಒಂದು ನ್ಯೂ ಬಿಗಿನಿಂಗ್ ಮಾಡ್ತಾ ಇರ್ತಾರೆ ಲೈಫಲ್ಲಿ. ಒಂದು ಕೆಲಸ ಒಂದು ಕಂಪ್ಲೀಟಾಗಿ ಬಿಟ್ಟು ಒಂದು ನ್ಯೂ ಕೆಲಸ ಕಡೆ ಹೋಗೋದಾಗಿರ್ಬೋದು, ಅಥವಾ ಒಂದು ಪ್ಲೇಸಲ್ಲಿ ಏನೋ ಸರಿ ಹೋಗ್ತಾ ಇಲ್ಲ, ಆ ಪ್ಲೇಸ್ ನಾನು ಕಂಪ್ಲೀಟ್ಲಿ ನನ್ನ ಜರ್ನಿಯಲ್ಲಿ ಎಂಡ್ ಮಾಡಿ ಇನ್ನೊಂದು ಕಡೆ ರೀಸ್ಟಾರ್ಟ್ ಮಾಡೋಣ ಜರ್ನಿನ. ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮೇಷನ್ ಫೇಸಲ್ಲಿ ಇರ್ತಾರೆ ಅವರು. ಐ ಡೋಂಟ್ ನೋ, ಬಟ್ ಏನೋ ಒಂದು ಹಳೆದನ್ನ ಕಂಪ್ಲೀಟ್ಲಿ ಮರೆತು ಕಂಪ್ಲೀಟ್ಲಿ ಗಿವ್ ಅಪ್ ಮಾಡಿ ಒಂದು ನ್ಯೂ ಸ್ಟಾರ್ಟ್ ಕಡೆ ಹೊರಡ್ತಾ ಇರ್ತಾರೆ. ಆ ಮೂಮೆಂಟಲ್ಲಿ ನೀವು ಇವರಿಗೆ ಸಿಗೋದನ್ನ ನೋಡ್ತಾ ಇದ್ದೀನಿ, ಗ್ರೂಪ್ 2. ಓಕೆ, ಸೊ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ಓಕೆನಾ? ಸೊ ಎಸ್, ಇದು ಆಗಿತ್ತು ಅವರ ಒಂದು ಫೇಸ್. ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ ಯಾವ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಅಂತ, ಅವರ ಒಂದು ಎನರ್ಜಿ ಹೆಂಗಿರುತ್ತೆ ಅಂತ. ಸೊ ಇವಾಗ ನೋಡೋಣ ದ ಸೆಟ್ಟಿಂಗ್ ಆಫ್ ದ ಮೀಟಿಂಗ್, ಅಂದರೆ ಯಾವ ಪ್ಲೇಸಲ್ಲಿ ನೀವು ಮೀಟ್ ಆಗ್ತೀರಾ, ಅಥವಾ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ, ನೀವು ಆನ್ಲೈನ್ ಮೀಟ್ ಆಗ್ತೀರಾ, ಆಫ್ಲೈನ್ ಮೀಟ್ ಆಗ್ತೀರಾ, ನೋಡೋಣ. ಸಿಚುವೇಶನ್ ಹೆಂಗಿರುತ್ತೆ, ಸುತ್ತಮುತ್ತ ಸಿಚುವೇಶನ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ದಟ್ ಇದನ್ನ ನೀವು ಗೈಡೆನ್ಸ್ ಆಗೋ ತಗೋಬೋದು. ಓಕೆ, ಈ ಥರ ಒಂದು ಸಿಚುವೇಶನಲ್ಲಿ ಮೀಟ್ ಆಗ್ತೀನಿ, ಸೊ ಆ ಥರ ಒಂದು ಸಿಚುವೇಶನ್ನ ನಾನು ಚೂಸ್ ಮಾಡೋಣ ಲೈಫಲ್ಲಿ ಅಂತ ನೀವು ಅನ್ಕೋಬೋದು. ಸೊ ನೋಡೋಣ ಯಾವ ಒಂದು ಎನ್ವಿರಾನ್ಮೆಂಟಲ್ಲಿ ನೀವು ಮೀಟ್ ಆಗ್ತೀರಾ ಅಂತ. ಗ್ರೂಪ್ 2 ನಿಮ್ಮ ಫ್ಯೂಚರ್ ಸ್ಪೌಸ್. ನೋಡೋಣ, ಗ್ರೂಪ್ 2 ಅವರಿಗೆ ಆಲ್ರೆಡಿ ಒಂದು ಮೆಸೇಜ್ ಬಂದಿದೆ. ಲೆಟ್ಸ್ ರಿವೀಲ್ ಇಟ್. ತುಂಬ ತಡ ಮಾಡೋದು ಬೇಡ. ವಿ ಹ್ಯಾವ್ ಫೇಕ್ ಫ್ಲೆಕ್ಸಿಂಗ್, ಆಕ್ಟ್ಸ್ ರಿಚ್, ಫ್ಲಾಸಸ್, ಮನಿ, ಆಕ್ಟ್ಸ್ ಫ್ಯಾನ್ಸಿ, ಶೋ ಆಫ್. ಓಕೆ, ಐ ಡೋಂಟ್ ನೋ, ನನಗೆ ಇಲ್ಲಿ ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೆಸೇಜ್ ಬರ್ತಾ ಇದೆ ಇಲ್ಲಿ ಗ್ರೂಪ್ 2 ಅವರಿಗೆ. ಮೇ ಬಿ ದುಡ್ಡು ಮಾಡೋ ಟೈಮಲ್ಲಿ ಅನ್ಬೋದು, ಮೇ ಬಿ ಕೈಂಡ್ ಆಫ್ ಪಾಪ್ಯುಲರ್ ಆಗ್ತೀರಾ ನೀವು. ಆ ಒಂದು ಮೂಮೆಂಟಲ್ಲಿ ಇವ್ರನ್ನ ನೀವು ಮೀಟ್ ಆಗ್ಬೋದು. ಎಸ್ಪೆಷಲಿ ಮನಿ ಅಂತ ಇಲ್ಲಿ ಮೇ ಬಿ ಬ್ಯಾಂಕಿಂಗ್ ರಿಲೇಟೆಡ್, ಬ್ಯಾಂಕ್ ಪ್ಲೇಸಸ್, ಅಥವಾ ಎಲ್ಲಿ ದುಡ್ಡು ಜಾಸ್ತಿ ಟ್ರಾನ್ಸಾಕ್ಷನ್ ಆಗುತ್ತೆ, ನಿಯರ್ ಎ ಟಿ ಎಮ್ ಕಾರ್ಡ್ ಅಂತೀನಿ, ಎ ಟಿ ಎಮ್ ಬೂತ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಅನ್ನೋದು ನನಗೆ ಮೇಜರ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಡೋಂಟ್ ನೋ ವೈ ನೀವು ಫೇಕ್ ಆಗಿ ಶೋ ಆಫ್ ಮಾಡ್ತೀರಾ ಅಂತ. ಐ ಡೋಂಟ್ ನೋ, ನೀವಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಶೋ ಆಫ್ ಮಾಡೋ ಟೈಮಲ್ಲಿ ಮೀಟ್ ಆಗೋದು. ಲೈಕ್ ಐ ಡೋಂಟ್ ನೋ, ಬಟ್ ಒಂದೊಂದ್ಸರಿ ಸಿಚುವೇಶನ್ ಬರುತ್ತೆ, ಈವನ್ ದೋ ನಮ್ಮ ಹತ್ರ ಇಲ್ಲ ಅಂದ್ರೂ ಸಮ್ಟೈಮ್ಸ್ ನಾವು ಇದೆ ಅಂತ ಹೇಳ್ಕೋಬೇಕಾದ ಸಿಚುವೇಶನ್ ಬರುತ್ತೆ. ಆ ಒಂದು ಮೂಮೆಂಟಲ್ಲಿ ನೀವು ಮೀಟ್ ಆಗೋದಾಗಿರಬಹುದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಫೀಲ್ ಎಸ್ಪೆಷಲಿ ನೀವು ಚೆನ್ನಾಗಿ ದುಡ್ಡು ಮಾಡಿದಾಗ, ಆ ಒಂದು ಮೂಮೆಂಟಲ್ಲಿ ಎಸ್ಪೆಷಲಿ ಬ್ಯಾಂಕ್ ಅನ್ನೋದು ತಲೆಗೆ ಬರ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ರಿಚ್ ಪೀಪಲ್, ಅಂದರೆ ರಿಚ್ ಪ್ಲೇಸಸ್ ಆಗಿರ್ಬೋದು, ಲೈಕ್ ರೆಸಾರ್ಟ್, ಒಂದು ಬ್ಯೂಟಿಫುಲ್ ಪ್ಲೇಸ್ ಎಲ್ಲಿ ನಾವು ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡ್ತೀವಿ. ದುಡ್ಡು ಇಲ್ಲ ಅಂತ ಅಲ್ಲ, ಬಟ್ ಸ್ಟಿಲ್ ಒಂದೊಂದು ಪ್ಲೇಸಸ್ ನೋಡಿದ್ರೆ ಸ್ಪೆಂಡ್ ಮಾಡೋಣ, ಹ್ಯಾಪಿಯಾಗಿರೋಣ, ಇರೋದು ಸ್ವಲ್ಪ ದಿವಸ ಖುಷಿಯಾಗಿರೋಣ ಅನ್ನೋ ಒಂದು ಥಾಟ್ ಕೆಲವೊಬ್ಬರಿಗೆ ಬರುತ್ತೆ, ಬರಲ್ಲ ಅಂತಲ್ಲ. ಸೊ ತುಂಬ ಎಲ್ಲಿ ಸ್ಪೆಂಡ್ ಮಾಡ್ತೀವಿ, ರೆಸಾರ್ಟ್ ಆಗಿರ್ಬೋದು, ಎಲ್ಲೋ ದೂರದಲ್ಲಿ ಟ್ರಿಪ್ ಹೋದಾಗ ಆಗಿರ್ಬೋದು, ಲೈಕ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರಬಹುದು, ಎಲ್ಲಿ ನಾವು ಜಾಸ್ತಿ ಸ್ಪೆಂಡ್ ಮಾಡ್ತೀವಿ. ಲೈಕ್ ಇವೊಂದು ಅಷ್ಟು ದುಡ್ಡಿಲ್ಲ ಅಂದ್ರೂ ಬಟ್ ಸ್ಟಿಲ್ ನಮ್ಮ ಪ್ಲೆಜರ್ನ ನಾವು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಸಮ್ಟೈಮ್ಸ್ ಆ ಥರ ಒಂದು ಏರಿಯಾದಲ್ಲಿ ನೀವು ಇವ್ರನ್ನ ಮೀಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 2 ಒನ್ ಮೋರ್ ಕಾರ್ಡ್ ನೋಡೋಣ. ನೀವು ಯಾವ ಪ್ಲೇಸಲ್ಲಿ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ ಅಂತ ಒನ್ ಬಂದಿದೆ. ಅಗೇನ್ ದಿಸ್ ಇಸ್ ಕಾರ್ಲೆಸ್, ನಾಟ್ ಕೇರ್ಲೆಸ್. ಓಕೆ, ನೋ ಕಾರ್, ರೆಪೋ, ಕಾರ್ ಇಶ್ಯೂಸ್. ಓಕೆ, ವೆಹಿಕಲ್, ಐ ಡೋಂಟ್ ನೋ ಯಾಕೆ ಮೆಸೇಜ್ ಬರ್ತಾ ಇದೆ, ಬಟ್ ವೆಹಿಕಲ್ ಒಳಗೆ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಆ್ಯಂಡ್ ಸಮ್ಟೈಮ್ಸ್ ಎಲ್ಲಿ ನಾವು ಶೋ ಆಫ್ ಮಾಡ್ತೀವಿ ಗೈಸ್, ನೀವೇ ಥಿಂಕ್ ಮಾಡಿ. ಲೈಕ್ ಸಮ್ಟೈಮ್ಸ್ ಫ್ರೆಂಡ್ಸ್ನ ಮೀಟ್ ಆದಾಗ ಆಗಿರಬಹುದು, ಅಥವಾ ಟ್ರಿಪ್ಪಿಗೆ ಹೋದಾಗ, ಆಬ್ವಿಯಸ್ಲಿ ಒಂದು ಸ್ಟ್ರೇಂಜರ್ಸ್ನ ಮೀಟ್ ಆದಾಗ ಒಂದೊಂದು ಸರ್ತಿ, ಅಥವಾ ನಮಗೆ ಇಷ್ಟ, ಐ ಮೀನ್ ಸಡನ್ನಾಗಿ ನೋಡಿದ ಕೂಡಲೇ ಅದನ್ನ ಇಷ್ಟ ಆದಾಗ, ಸಮ್ಟೈಮ್ಸ್ ಯಾವುದಾದ್ರು ಒಂದು ಕನೆಕ್ಷನ್ನ ಬಿಲ್ಡ್ ಮಾಡ್ಕೋಬೇಕು ಅನ್ನಿಸ್ದಾಗ ಸಮ್ಟೈಮ್ಸ್ ವೆಹಿಕಲಲ್ಲೂ ಪಾಸಿಬಿಲಿಟಿ ಇದೆ.
ಐ ಡೋಂಟ್ ನೋ, ಬಟ್ ನಿಮ್ಮ ಸುತ್ತಮುತ್ತ ಪಾಸಿಬಿಲಿಟಿ ಇದೆ, ಸ್ವಲ್ಪ ಫೇಕ್ ಪೀಪಲ್ ನಿಮ್ಮ ಸುತ್ತಮುತ್ತ ಇರ್ತಾರೆ ಅನ್ಸುತ್ತೆ. ಬಟ್ ಅಗೇನ್, ನಾನು ನಿಮಗೆ ಯಾವುದೇ ರೀತಿಯಾದ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇಷ್ಟ ಇಲ್ಲ. ಬಟ್ ಏನೋ ಯಾವ ಸಿಚುವೇಶನ್ ಬಗ್ಗೆ ಇದು ಡೀಪ್ ಆಗಿ ಹೇಳ್ತಾ ಇದೆ ಅಂತ. ಸೊ ಲೆಟ್ಸ್ ಕ್ಲಾರಿಫೈ ಯಾವ ಒಂದು ಸಿಚುವೇಶನ್ ಬಗ್ಗೆ. ಮೂವಿಂಗ್, ಡೆಫಿನೆಟ್ಲಿ ಗೈಸ್, ಮೇ ಬಿ ಮನೆ ಶಿಫ್ಟ್ ಮಾಡಬೇಕಾದ್ರೆ, ಮೇ ಬಿ ನಿಮ್ಮ ಥಿಂಗ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೊಂದು ಕಡೆ ಹೋಗಬೇಕಾದ್ರೆ, ಮೇ ಬಿ ಅಗೇನ್ ಒಂದು ಕೆಲಸ ಬಿಟ್ಟು ಇನ್ನೊಂದು ಕಡೆ ಕೆಲಸ ಟ್ರಾನ್ಸ್ಫರ್, ಮೂವಿಂಗ್ ಟೈಮಲ್ಲಿ ಎಸ್ಪೆಷಲಿ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ, ಮೇ ಬಿ ಫಾರ್ ಎನ್ ಎಕ್ಸಾಂಪಲ್ ತುಂಬ ಜನ ಒಂದೇ ಕಡೆ ಒಂದೇ ಮನೇಲಿ ಇದ್ರಿ ಅನ್ಸುತ್ತೆ ಇಷ್ಟು ಇಯರ್ಸ್. ಫೈನಲಿ ನೀವು ನ್ಯೂ ಮನೆ ಅಥವಾ ನ್ಯೂ ಲೊಕೇಶನ್ ಕಡೆ ಹೋದಾಗ, ಡೆಫಿನೆಟ್ಲಿ ಒಂದು ರೀಲೊಕೇಶನ್ ಮಾಡಿದಾಗ ಮಾತ್ರ ನೀವು ಈ ಪರ್ಸನ್ನ ಮೀಟ್ ಆಗೋದು, ಅಂತ ಒಂದು ಎನ್ವಿರಾನ್ಮೆಂಟಲ್ಲೇ ಮೀಟ್ ಆಗೋದು. ಮೇ ಬಿ ಕಾರ್ಲೆಸ್ ಇರುತ್ತೆ ನಿಮಗೆ, ಮೇ ಬಿ ವೆಹಿಕಲ್ ಇರಲ್ಲ, ಬಟ್ ಸ್ಟಿಲ್ ನೀವು ಮೂವ್ ಆಗಬೇಕಾಗತ್ತೆ. ಅಗೇನ್ ಒಂದೊಂದು ಪ್ಲೇಸಲ್ಲಿ ಅಷ್ಟು ದುಡ್ಡು ಇಲ್ಲ ಅಂದ್ರೂ ದುಡ್ಡಿದೆ ಅಂತ ಶೋ ಮಾಡಬೇಕಾಗಿ ಬರುತ್ತೆ, ಜಸ್ಟ್ ಟು ರೆಪ್ಯೂಟೇಷನ್ ಉಳಿಸ್ಕೊಳ್ಳೋಕ್ಕೆ. ಐ ಡೋಂಟ್ ನೋ ನಿಮಗೆ ಯಾಕೆ ಈ ಒಂದು ಸಿಚುವೇಶನ್ ಮುಂದೆ ಬರಬಹುದು ಅಂತ. ಬಟ್ ಕೈಂಡ್ ಆಫ್ ಮೂವಿಂಗ್ ಎಲ್ಲ ಏನೂ ಬೇಡ, ನಾನು ನನ್ನ ಲೈಫ್ನ ನಾನು ಇನಿಷಿಯೇಟ್ ಮಾಡ್ಕೊತೀನಿ, ಹೊಸ ಇನಿಷಿಯೇಟ್ ತೊಗೊತೀನಿ, ನಾನು ಯಾರ ಮೇಲೂ ಡಿಪೆಂಡೆಂಟ್ ಆಗೋದು ಬೇಡ. ಯಾವಾಗ ನಿಮಗೆ ಅನಿಸುತ್ತೆ ನೀವು ನಿಮ್ಮ ಮೇಲೆ ಫರ್ಮ್ ಆಗಿ ಡಿಪೆಂಡ್ ಆಗ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ನಿಮಗೆ ಯಾರ್ದು ಸಪೋರ್ಟ್ ಬೇಡ ಅನಿಸುತ್ತೆ, ಮೇ ಬಿ ಆ ಟೈಮಲ್ಲಿ ಆ ಒಂದು ನಿಮ್ಮ ಲೈಫಲ್ಲಿ ಒಂದು ರೀಲೊಕೇಶನ್ ಮಾಡ್ಕೊಂಡಾಗ, ಶಿಫ್ಟ್ ಮಾಡ್ಕೊಂಡಾಗ, ಒಂದು ಪ್ಯಾಕ್ ಮಾಡಿ ಒಂದು ನ್ಯೂ ಲೊಕೇಶನ್ನಿಗೆ ಹೋಗಬೇಕಾದ್ರೆ, ಒಂದು ನ್ಯೂ ಸ್ಟಾರ್ಟ್ ಮಾಡಬೇಕಾದ್ರೆ, ಇನ್ಫ್ಯಾಕ್ಟ್ ಆ ಮೂಮೆಂಟಲ್ಲಿ ನೀವು ಈ ಪರ್ಸನ್ನ ಮೀಟ್ ಆಗೋದನ್ನು ನೋಡ್ತಾ ಇದ್ದೀನಿ. ಓಕೆ, ಇವಾಗ ನೋಡೋಣ ಗ್ರೂಪ್ 2 ಡಿವೈನ್ ಟೈಮಿಂಗ್. ಯಾವ ಒಂದು ಟೈಮ್, ಯಾವ ಸೀಸನ್ ಆಗಿರ್ಬೋದು, ಅಥವಾ ಆಸ್ಟ್ರಾಲಜಿಕಲ್ ಟೈಮ್ ಆಗಿರ್ಬೋದು, ಅಥವಾ ಯಾವ ಒಂದು ಲೈಫ್ ಸ್ಟೇಜಲ್ಲಿ ನೀವು ಈ ಪರ್ಸನ್ನ ಮೀಟ್ ಆಗ್ತೀರಾ ನೋಡೋಣ. ಗ್ರೂಪ್ 2 ಟೈಮಿಂಗ್ಸ್, ಯಾವ ಒಂದು ಟೈಮಲ್ಲಿ ಮೀಟ್ ಆಗ್ತೀರಾ ಈ ಪರ್ಸನ್ನ. ಯಾವ ಒಂದು ಟೈಮಲ್ಲಿ ಮೀಟ್ ಆಗ್ತೀರಾ. ಓಕೆ, ಒಂದು ಕಾರ್ಡ್ ಬಂದಿದೆ ಫಾರ್ ಗ್ರೂಪ್ 2. ಸೊ ಲೆಟ್ಸ್ ಸಿ ಯಾವ ಟೈಮಿಂಗ್ನ ತೋರಿಸ್ತಾ ಇದೆ ಅಂತ. ಡೆಫಿನೆಟ್ಲಿ ರೀಲೊಕೇಶನ್ನ ವೆರಿ ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ರೀಲೊಕೇಶನ್ ಅಥವಾ ಒಂದು ಚಾಪ್ಟರ್ನ ಎಂಡ್ ಮಾಡಿ ಇನ್ನೊಂದು ಚಾಪ್ಟರ್ನ ಮೂವ್ ಆಗೋಷ್ಟೊತ್ತಿಗೆ ನೀವು ಈ ಪರ್ಸನ್ನ ಮೀಟ್ ಆಗೋದು. ಸೊ ಇಲ್ಲಿ ಮೆಸೇಜ್ ಬಂದಿದೆ, ನೀವು ನೋಡ್ಬೋದು, ಕಾನ್ಫಿಡೆನ್ಸ್ ಈಸ್ ಯುವರ್ ಕೀ ಟು ಸಕ್ಸಸ್, ನ್ಯೂ ಮೂನ್ ಇನ್ ಲಿಯೋ. ಸೊ ಡೆಫಿನೆಟ್ಲಿ ಟೈಮ್ ಆಗುತ್ತೆ ಗೈಸ್. ಯಾರು ಗ್ರೂಪ್ 2 ನೋಡ್ತಾ ಇದ್ದೀರಾ, ಇವತ್ತಿಂದ 1 2 3 4 5 6 7 8 9 ಮಂತ್ಸ್, ಅಟ್ಲೀಸ್ಟ್ 9 ಮಂತ್ಸ್ ತಗೊಳುತ್ತೆ ಈ ಪರ್ಸನ್ನ ನೀವು ಮೀಟ್ ಆಗೋದಕ್ಕೆ. ನಾನು ಲಿಯೋ ಸೀಸನ್ನ ನೋಡ್ತಾ ಇದ್ದೀನಿ ಇನ್ಫ್ಯಾಕ್ಟ್. ಸೊ ಇವಾಗ ಸ್ಯಾಜಿಟೇರಿಯಸ್ ಅಲ್ಲಿ ಸನ್ ಇರೋದ್ರಿಂದ ಅದು ಲಿಯೋಗೆ ಬರೋಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಸೊ ಅಟ್ಲೀಸ್ಟ್ 9 ಮಂತ್ಸ್ ತಗೊಳುತ್ತೆ, 8 to 9 months. ಸೊ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ಗ್ರೂಪ್ 2. 8 to 9 ಮಂತ್ಸಲ್ಲಿ ನಿಮ್ಮ ಲೈಫಲ್ಲೂ ಒಂದು ಟ್ರಾನ್ಸ್ಫಾರ್ಮೇಷನ್ ನೋಡ್ತೀರಾ ಅಂತ. ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಒಂದು ಲೊಕೇಶನಲ್ಲಿ ನೀವು ಇದ್ದೀರಾ ಅಂದ್ಕೊಳ್ಳಿ, ಫಾರ್ ಎನ್ ಎಕ್ಸಾಂಪಲ್ ಮ್ಯಾಂಗ್ಳೂರ್. ವಿತಿನ್ 8 to 9 months ಇಟ್ಸ್ ಕನ್ಫರ್ಮ್ ದಟ್ ನೀವು ರೀಲೊಕೇಟ್ ಮಾಡ್ತೀರಾ. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಆಫ್ಟರ್ 8 to 9 months ನೀವು ಮೂವ್ ಆಗೋದು. ಒಬ್ಬೊಬ್ರಿಗೆ ಇದು ಪೊಸಿಷನಲ್ಲಿ ಚೇಂಜ್ ಆಗೋದು, ಪೊಸಿಷನಲ್ಲಿ ಶಿಫ್ಟ್ ಆಗೋದು, ಆ ಪಾಸಿಬಿಲಿಟಿನೂ ಇದೆ. ಒಂದು ಬೇಡ, ನಂಗೆ ಇದು ವರ್ಕೌಟ್ ಆಗ್ತಾ ಇಲ್ಲ, ಪರವಾಗಿಲ್ಲ, ದುಡ್ಡು ಕಡಿಮೆ ಬಂದರೂ ಪರವಾಗಿಲ್ಲ, ಸೆಕ್ಯೂರ್ ಅಂತ ಫೀಲ್ ಕಡಿಮೆ ಇದ್ರೂ ಪರವಾಗಿಲ್ಲ, ಬಟ್ ನಂಗೆ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ, ನಂಗೆ ಮೂವ್ ಆಗಲೇಬೇಕು, ನನ್ನ ಲೈಫಲ್ಲಿ ಚೇಂಜ್ ಬೇಕೇ ಬೇಕು ಅಂತ ಅಂದ್ಕೊಂಡು ನೀವು ಚೇಂಜ್ ಆಗೋದನ್ನು ನೋಡ್ತಾ ಇದ್ದೀನಿ ಗ್ರೂಪ್ 2. ಇಟ್ಸ್ ಡಬಲ್ ಕನ್ಫರ್ಮೇಷನ್. 8 to 9 ಮಂತ್ಸಲ್ಲಿ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಆ ಟ್ರಾನ್ಸ್ಫಾರ್ಮೇಷನ್ ಟೈಮಲ್ಲೇ ನೀವು ಇವ್ರನ್ನ ಮೀಟ್ ಆಗ್ತೀರಾ. ಡೆಫಿನೆಟ್ಲಿ ಒಂದು ಅನ್ವಾಂಟೆಡ್ ಚೇಂಜಸ್ ಅಂತೂ ಆಗಲ್ಲ, ಬಟ್ ಇಟ್ಸ್ ಅ ಟ್ರಾನ್ಸ್ಫಾರ್ಮೇಷನ್, ನೆಸೆಸರಿ ಚೇಂಜ್ ಅನ್ಬೋದು. ಡೆಫಿನೆಟ್ಲಿ ಅದು ಡಿಫಿಕಲ್ಟ್ ಆಗಿ ನೀವು ತಗೊತೀರಾ ಅಂತ ನೋಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸ್ನಾಲಿಟಿಲೂ ತುಂಬ ನೀವು ಶಿಫ್ಟ್ ಮಾಡ್ಕೊತೀರಾ.
ಮೇ ಬಿ ನೀವು ಅಂದ್ಕೊಂಡೇ ಇರಲ್ಲ ನಾನು ಈ ಥರ ಎಲ್ಲ ಚೇಂಜಸ್ ಮಾಡ್ಕೊತೀನಿ ಲೈಫಲ್ಲಿ ಅಂತ, ಬಟ್ ಡೆಫಿನೆಟ್ಲಿ ಕಾನ್ಫಿಡೆಂಟಾಗಿ ಚೇಂಜ್ ಆಗ್ತೀರಾ, ಯಾರೋ ಫೋರ್ಸೆಬಲಿ ಚೇಂಜ್ ಆಗೋದಲ್ಲ. ಓಕೆ, ಸೊ ಇವಾಗ ನೋಡೋಣ ನಿಮ್ಮ ಫಸ್ಟ್ ಇಂಪ್ರೆಷನ್. ಈ ಪರ್ಸನ್ನ ನೋಡಿದಾಗ ನಿಮ್ಮ ಫಸ್ಟ್ ಇಂಪ್ರೆಷನ್ ಏನಾಗಿರುತ್ತೆ ಈ ಪರ್ಸನ್ನ ನೋಡಿದಾಗ? ಫಾರ್ ಗ್ರೂಪ್ 2 ಲೆಟ್ಸ್ ಚೆಕ್. ಓಕೆ, ನಿಮ್ಮ ಒಂದು ಫಸ್ಟ್ ಇಂಪ್ರೆಷನ್ ಈ ಪರ್ಸನ್ನ ನೋಡಿದಾಗ ಹೆಂಗಿರುತ್ತೆ ಅಂತ. ಐ ಹೋಪ್ ಇದು ಸ್ಕ್ರೀನಲ್ಲಿ ಬರ್ತಾ ಇದೆ. ಓಕೆ, ಬರ್ತಾ ಇದೆ. ಆಲ್ ರೈಟ್, ಫಾರ್ ಗ್ರೂಪ್ 2 ಫಸ್ಟ್ ಇಂಪ್ರೆಷನ್ಗೆ ನಾನು ಟ್ಯಾರೋ ಡೆಕ್ ನೋಡ್ತೀನಿ. ಇದು ನನ್ನ ಫಸ್ಟ್ ಎವರ್ ಟ್ಯಾರೋ ಡೆಕ್ ಗೈಸ್. ನಾನು ಫಸ್ಟ್ ಇದನ್ನೇ ತೊಗೊಂಡಿದ್ದು ನನ್ನ ಲೈಫಲ್ಲಿ. ಆಮೇಲೆ ನೆಕ್ಸ್ಟ್ ನನ್ನ ಲೈಫಲ್ಲಿ ಟ್ಯಾರೋ ಅನ್ನೋದು ಮೇಜರ್ ರೋಲ್ ಪ್ಲೇ ಮಾಡ್ತು. ಓಕೆ, ಸೊ ಅಗೇನ್ ನನ್ನ ಒಂದು ಎಕ್ಸಾಂಪಲೇ ತೊಗೊಂಡ್ರೆ, ನನ್ನ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂತ ಆಗಿದ್ದು ಲಾಕ್ಡೌನ್ ಟೈಮೇ. ಬಿಕಾಸ್ ನನ್ನ ಎಜುಕೇಷನ್ ಐ ಹ್ಯಾವ್ ಡನ್ ಮಾಸ್ಟರ್ಸ್, ಬಟ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ನಾವು, ರೈಟ್? ಸೊ ಅಂದರೆ ಒಂದು ಹೋಲ್ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಫೇಸಲ್ಲಿ ನೀವು ಇವ್ರನ್ನ ಮೀಟ್ ಆಗ್ತೀರಾ. ಆ್ಯಂಡ್ ಈ ಪರ್ಸನ್ಗೆ, ನಿಮ್ಮ ಪಾರ್ಟ್ನರ್ಗೆ ಅದೇನೋ ಒಂದು ಸ್ಪೆಷಲ್ ಥಿಂಗ್ ಆಗಿರಲ್ಲ, ಅವ್ರಿಗೆ ಯಾವುದೋ ಒಂದು ಹೊಸದಾಗಿರಲ್ಲ. ಬಿಕಾಸ್ ಅವರಲ್ಲೂ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರುತ್ತೆ ಆ ಒಂದು ಪಾಯಿಂಟಲ್ಲಿ. ಓಕೆ, ನೋಡೋಣ ನಿಮ್ಮ ಫಸ್ಟ್ ಇಂಪ್ರೆಷನ್ ಏನಾಗಿರುತ್ತೆ ಇವ್ರನ್ನ ನೋಡಿದಾಗ. ನಿಮ್ಮ ಫಸ್ಟ್ ಇಂಪ್ರೆಷನ್ ಏನಾಗಿರುತ್ತೆ ಈ ಪರ್ಸನ್ನ ನೋಡಿದಾಗ? ನಿಮ್ಮ ಫಸ್ಟ್ ಇಂಪ್ರೆಷನ್ ಏನಾಗಿರುತ್ತೆ ಈ ಪರ್ಸನ್ನ ನೋಡಿದಾಗ? ಓಕೆ, ವಾವ್ ಗೈಸ್, ಟ್ರಸ್ಟ್ ಮೀ, ಗ್ರೂಪ್ 1ಗೂ ಇದೇ ಕ್ವೆಶನಿಗೆ ಇದೇ ಕಾರ್ಡ್ ಬಂದಿದೆ, ಹುಡ್ಕೊಂಡು ಬಂದಿದೆ ಗೈಸ್. ಇನ್ ಕೇಸ್ ಏನಾದರೂ ಗ್ರೂಪ್ 1 ಅವರು ಅಗೇನ್ ಗ್ರೂಪ್ 2 ನೋಡ್ತಾ ಇದ್ದಾರೆ ಡಬಲ್ ಕನ್ಫರ್ಮೇಷನ್ಗೆ, ಸೊ ಎಸ್, ಫಸ್ಟ್ ಟೈಮ್ ನೀವು ಅವ್ರನ್ನ ನೋಡಿದಾಗ ಡೆಫಿನೆಟ್ಲಿ ನಿಮಗೆ ಅವರಲ್ಲಿ ಇಷ್ಟ ಆಗೋದು ಅವರ ಒಂದು ಸ್ಕಿಲ್ಸ್, ಅವರ ಒಂದು ಥಾಟ್ ಪ್ರೊಸೆಸ್. ಓಕೆ, ಈ ಪರ್ಸನ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ, ಈ ಪರ್ಸನ್ಗೆ ನಾಲೆಜ್ ಇದೆ, ಎಸ್ಪೆಷಲಿ ಪ್ರಾಕ್ಟಿಕಲ್ ನಾಲೆಜ್ ಅನ್ನೋದು ಲೈಫಲ್ಲಿ ಇದೆ ಅಂತ. ಸೊ ತುಂಬ ಜನ ನರ್ಡ್ ಇರ್ತಾರಲ್ವಾ, ಬಟ್ ಈ ಪರ್ಸನ್ ಹೆಂಗೆ ಅಂತಂದರೆ ಕರಿಯರಲ್ಲೂ ಸೆಟಲ್ಡ್ ಆಗಿರ್ತಾರೆ, ಬಟ್ ಡೆಫಿನೆಟ್ಲಿ ನರ್ಡ್ ಅಂತೂ ಅಲ್ಲ. ಲೈಫನ್ನ ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಕಷ್ಟನೋ ಸುಖನೋ. ಇನ್ನೊಬ್ರು ಸಪೋರ್ಟ್ ತೊಗೊಂಡು ಬಂದಿರಲ್ಲ, ಅವರೇ ಇನಿಷಿಯಲಾಗಿ ಲೀಡ್ ಮಾಡಿ ಅವರ ಒಂದು ಮೈಂಡ್ ಸೆಟ್ ಅವ್ರ ಜೊತೆ ಇದ್ದು, ಅವ್ರ ಜೊತೆ ಫೀಡ್ಬ್ಯಾಕ್ ತಗೊಂಡು ಹಾಗೆ ಗ್ರೋ ಆಗಿರುವಂಥ ಪರ್ಸನ್ ಆಗಿರ್ತಾರೆ. ಸೊ ನಿಮ್ಮ ಇಂಪ್ರೆಷನ್ ಇವ್ರನ್ನ ನೋಡಿದಾಗ ಡೆಫಿನೆಟ್ಲಿ ಒಂದು ಹಾರ್ಡ್ ವರ್ಕಿಂಗ್ ಪರ್ಸನ್, ಡೆಫಿನೆಟ್ಲಿ ಒಂದು ನಿಮ್ಮ ಒಂದು ಪ್ಲ್ಯಾನ್ಸ್ ಅವರ ಒಂದು ಪ್ಲ್ಯಾನ್ಸ್ ತುಂಬ ಮ್ಯಾಚ್ ಆಗ್ತಾ ಇದೆ ಅಂತಲೂ ನಿಮಗೆ ಫೀಲ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಗ್ರೂಪ್ 2 ನಿಮ್ಮ ಒಂದು ಫ್ಯೂಚರ್ ಪ್ಲ್ಯಾನ್ಸ್ ಆಗಿರ್ಬೋದು, ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಇರ್ಬೋದು, ಇವ್ರದ್ದು ಸಿಮಿಲಾರಿಟೀಸ್ ಇರುತ್ತೆ. ಬಿಕಾಸ್ ನಿಮ್ಮಿಬ್ಬರ ಮಧ್ಯೆ ಐಡಿಯಾಸ್ ತುಂಬ ಎಕ್ಸ್ಚೇಂಜ್ ಆಗುತ್ತೆ ಫಸ್ಟ್ ಟೈಮ್ ಮೀಟ್ ಆದಾಗ, ಅಥವಾ ಫಸ್ಟ್ ಟೈಮ್ ನೋಡಿದಾಗ ನಿಮ್ಮ ಇಂಪ್ರೆಷನಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆ ದೇರ್ ಈಸ್ ಸಮಥಿಂಗ್ ಸಿಮಿಲರ್, ಇಬ್ಬರ ಮಧ್ಯೆ ಏನೋ ಒಂದು ಸ್ಟ್ರಾಂಗ್ ಸಿಮಿಲಾರಿಟಿ ಇದೆ, ಹೀಗೆ ನಿಮಗೆ ಫೀಲ್ ಆಗುತ್ತೆ ಈ ಪರ್ಸನ್ನ ನೋಡಿದಾಗ, ಎಸ್ಪೆಷಲಿ ಥಾಟ್ ಪ್ರೊಸೆಸ್ ಅಂತ ಬಂದಾಗ. ಓಕೆ, ಸೊ ಇವಾಗ ನೋಡೋಣ ನಿಮಗೆ ಅವ್ರನ್ನ ನೋಡಿದಾಗ, ಲೈಕ್ ಇನ್ನೊಂದು ಕಾರ್ಡ್ ನೋಡೋಣ, ಏನು ಫೀಲ್ ಆಗುತ್ತೆ, ಅಥವಾ ಯಾವ ಒಂದು ಮೆಸೇಜ್ನ ಹೇಳಬೇಕು ಅಂತ ನಿಮಗೆ ಅನಿಸುತ್ತೆ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ. ಗ್ರೂಪ್ 2, ಸೊ ನೋಡೋಣ ಫಸ್ಟ್ ಮೆಸೇಜ್ ನಿಮ್ಮ ತಲೆಯಲ್ಲಿ ಬರೋದೇನು ಈ ಪರ್ಸನ್ನ ನೋಡಿದಾಗ ಅಂತ. Why is it that you love me? ಓಕೆ, ಪಾಸಿಬಿಲಿಟಿ ಇದೆ ಫಸ್ಟ್ ಟೈಮೇ ನಿಮ್ಮನ್ನ ನೋಡಿದಾಗ ಅವರು ಎಲ್ಲೋ ಒಂದು ಕಡೆ ಕನ್ಸರ್ನ್ ತೋರಿಸೋದು, ಎಲ್ಲೋ ಒಂದು ಕಡೆ ಕ್ಲೋಸ್ ಫೀಲ್ ಮಾಡಿಸೋದು, ಎಲ್ಲೋ ಒಂದು ಕಡೆ ಮೇ ಬಿ ಆ ಪರ್ಸನ್ ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ್ಲೇ ಐ ಥಿಂಕ್ ಹಿ ಆರ್ ಶಿ ವಿಲ್ ಫಾಲ್ ಇನ್ ಲವ್ ವಿತ್ ಯು ಅಂತ ಐ ಫೀಲ್. ನಿಮ್ಮನ್ನ ನೋಡಿದ ಕೂಡಲೇ ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಅಥವಾ ತುಂಬ ಜನಕ್ಕೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ಯಾರೋ ಒಬ್ರು ನಿಮ್ಮ ಪಾಸ್ಟ್ ಕನೆಕ್ಷನ್ ಅಥವಾ ಪಾಸ್ಟಲ್ಲಿ ಮೀಟ್ ಆದವರು, ಮೇ ಬಿ ಅವಾಗ ನಿಮಗೆ ಅವರ ಒಂದು ಲವ್ ಅರ್ಥ ಆಗಿರಲಿಲ್ಲ, ಅಥವಾ ಅವಾಗ ನೀವು ಆ ಒಂದು ಮೂಮೆಂಟಲ್ಲಿ, ಪಾಸ್ಟ್ ಮೂಮೆಂಟಲ್ಲಿ ನೀವು ಅವರ ಒಂದು ಫೀಲಿಂಗ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ ಅನಿಸುತ್ತೆ. ಬಟ್ ಇವಾಗ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ, ಅಥವಾ ಇವಾಗ ನಿಮಗೆ ಮತ್ತೆ ರಿಯಲೈಸೇಷನ್ ಆಗುತ್ತೆ, ಅಂದರೆ ಈ ಪರ್ಸನ್ ನಿಮ್ಮನ್ನ ಆ್ಯಕ್ಚುಲಿ ಲವ್ ಮಾಡಿದ್ರು, ಈ ಪರ್ಸನ್ದು ಫೀಲಿಂಗ್ಸ್ ಆ್ಯಕ್ಚುಲಿ ಟ್ರೂ ಇತ್ತು ಅಂತ. ಮೇ ಬಿ ತುಂಬ ಜನಕ್ಕೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್,
ನಿಮ್ಮ ಪಾಸ್ಟ್ ಲವ್ ಮತ್ತೆ ಬರೋದು, ನಿಮ್ಮ ಪಾಸ್ಟಲ್ಲಿ ನೀವು ರಿಜೆಕ್ಟ್ ಮಾಡಿದ ಪರ್ಸನ್ ಮೇಲೆ ಮತ್ತೆ ನೀವು ಕನೆಕ್ಟ್ ಆಗೋದು, ಪಾಸ್ಟಲ್ಲಿ ಯಾರ್ದೋ ಒಬ್ರು ಲವ್ ನಿಮಗೆ ಅರ್ಥ ಆಗಿರಲಿಲ್ಲ, ರಿಯಲೈಸ್ ಆಗಿರಲಿಲ್ಲ, ಮತ್ತೆ ಅವರೊಂದು ಚಾನ್ಸ್ ತಗೊಂಡು ನಿಮ್ಮ ಲೈಫಿಗೆ ಬರೋದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕನೆಕ್ಟ್ ಆಗೋದು ಆಗಿರ್ಬೋದು, ಪಾಸಿಬಿಲಿಟಿ ಇದೆ. ಸೊ ಇವಾಗ ನೋಡೋಣ, ನಿನ್ನ ನೋಡಿದ ಕೂಡಲೇ ಅವರ ಫಸ್ಟ್ ಇಂಪ್ರೆಷನ್ ಏನಾಗಿರುತ್ತೆ. ಗ್ರೂಪ್ 2 ನಿನ್ನ ನೋಡಿದಾಗ ಅವರ ಫಸ್ಟ್ ಅಗೇನ್ ಇಟ್ ಮೇಕ್ ಸೆನ್ಸ್. ನೀವೆಲ್ಲೋ ಟ್ರಾನ್ಸ್ಫಾರ್ಮ್ ಆಗಿರ್ತೀರಾ, ಫಿಸಿಕಲಿ ಬೇರೆ ಕಡೆ ಬೇರೆ ಪ್ಲೇಸಲ್ಲಿ ಹೋಗ್ಬೇಕಾಗಿ ಬರುತ್ತೆ. ಮೇ ಬಿ ಎಲ್ಲೋ ಒಂದು ಕಡೆ ನಿಮ್ಮ ಪಾಸ್ಟ್, ನೀವು ಹುಟ್ಟಿದ್ದು ಬೆಳೆದಿದ್ದು ಅಲ್ಲಿಗೆ ಹೋಗ್ಬೇಕಾಗಿ ಬರುತ್ತೆ. ಆ ಮೂಮೆಂಟಲ್ಲಿ ಮತ್ತೆ ಆ ಮುಂಚೆ ಸಿಕ್ಕಿದ ಪರ್ಸನ್ನ ನೀವು ಮತ್ತೆ ಮೀಟ್ ಆಗೋದಾಗಿರ್ಬೋದು. ಸೊ ಆ ಥರ ಪಾಸಿಬಿಲಿಟಿ ಇದೆ. ಸೊ ನೋಡೋಣ ಗ್ರೂಪ್ 2 ನಿನ್ನ ನೋಡಿದಾಗ ಅವರಿಗೆ ಫಸ್ಟ್ ಇಂಪ್ರೆಷನ್ ಏನಾಗಿರುತ್ತೆ, ಅವರ ಫಸ್ಟ್ ಇಂಪ್ರೆಷನ್ ಏನಾಗಿರುತ್ತೆ. ಸೊ ಆಲ್ರೆಡಿ ಒಂದು ಮೆಸೇಜ್ ಬಂದಿದೆ ಗೈಸ್. ಸೊ ನೋಡೋಣ ಗ್ರೂಪ್ 2 5 ಆಫ್ ಸ್ವಾರ್ಡ್ಸ್. ಓಕೆ, ಒಳ್ಳೆ ಕೋಳಿ ಜಗಳ ಅಂತಾರಲ್ವಾ, ಆ ಥರ ಅಂತ ಫೀಲ್ ಆಗ್ತದೆ ನನಗೆ. ಎಲ್ಲೋ ಒಂದು ಕಡೆ ಅವರ ಒಂದು ತಲೆಯಲ್ಲಿ ಓಕೆ ನಮ್ಮಿಬ್ರು ಮಧ್ಯೆ ಏನೋ ಸರಿ ಇಲ್ಲ. ಇಟ್ಸ್ ಮೋರ್ ಲೈಕ್ ಅವರಿಗೆ ಮೇ ಬಿ ಮುಂಚೆ ನಾನು ಹೇಳ್ದಂಗೆ ನೀವು ಪ್ರಾಬಬ್ಲಿ ಅವ್ರು ನಿಮಗೆ ಫಸ್ಟೇ ಎಕ್ಸ್ಪ್ರೆಸ್ ಮಾಡಿರ್ತಾರೆ, ನೀವು ಅಗ್ರಿ ಮಾಡಿರಲ್ಲ, ಆಕ್ಸೆಪ್ಟ್ ಮಾಡಿರಲ್ಲ, ಅದೊಂದು ಕಾರಣ ಇಟ್ಕೊಂಡಿರ್ತಾರೆ. ಓಕೆ, ನಾನು ಈ ಪರ್ಸನ್ನ ನೋಡಿದೆ, ಬಟ್ ಸ್ಟಿಲ್ ನಮ್ಮಿಬ್ರ ಮಧ್ಯೆ ಏನೋ ಸರಿ ಇಲ್ಲ, ನಮ್ಮಿಬ್ರ ಮಧ್ಯೆ ಏನೋ ಜಗಳ ಆಗಿದೆ, ನಮ್ಮಿಬ್ರ ಮಧ್ಯ ದೆರ್ ಇಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಏನೋ ಒಂದು ಫೈಟ್ ಇದೆ, ಈ ಥರ ಒಂದು ಥಾಟ್ ಅವ್ರ ತಲೆಯಲ್ಲಿ ಬರೋದನ್ನ ನೋಡ್ತಾ ಇದ್ದೀನಿ. ಸೊ ಗ್ರೂಪ್ 2 ಮುಂಚೆ ನೀವು ಯಾರನ್ನಾರು ಕನೆಕ್ಟ್ ಆಗಿದ್ರಿ ಅಂದರೆ ನಿಮ್ಮ ಲೈಫಲ್ಲಿ ಅವರ ನಿಮ್ಮ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನೀವು ಅವರು ಬೇರೆ ಬೇರೆ ಆಗಿದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಷನ್, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ಬರೋದು. ಸೊ ಬಟ್ ಇದು ಅವರ ನಿಮ್ಮ ಫಸ್ಟ್ ಇಂಪ್ರೆಷನ್ ಆಗಿದ್ರೆ, ಬಟ್ ಅವರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ನಿಮ್ಮ ಬಗ್ಗೆ, ಅಥವಾ ನಿಮಗೆ ಯಾವ ಒಂದು ಮೆಸೇಜ್ನ ಹೇಳಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ. ಅವ್ರು ಅದನ್ನ ಹೇಳ್ದಾನೆ ಇರ್ಬೋದು, ಬಟ್ ಹಿಂಗೆ ಅನ್ಸುತ್ತಲ್ಲ, ಓಕೆ ನಾನು ಇದನ್ನ ಹೇಳ್ಬೋದಿತ್ತು, ಐ ವಿಶ್ ಐ ಕುಡ್ ಹ್ಯಾವ್ ಟೋಲ್ಡ್ ದಿಸ್, ಹಿಂಗೆ ಈ ಥರ ಯಾವ ಮೆಸೇಜ್ ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂತ ನೋಡೋಣ. ಗ್ರೂಪ್ 2 ಆ್ಯಂಡ್ ಎಟ್ ಎನಿ ಮೂಮೆಂಟ್ ಕ್ಲೈಮ್ ಮಾಡ್ಕೋಬೇಕು ಅಂದರೆ 111 ಅಂತ ಕಮೆಂಟ್ ಮಾಡ್ಬೋದು ಗೈಸ್, ಸೊ ದಟ್ ಅಟ್ರಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವ ಒಂದು ಮೆಸೇಜ್ ಅವ್ರು ನಿಮಗೆ ಹೇಳ್ಬೇಕು ಅನ್ಸುತ್ತೆ ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗ, ನಿಮ್ಮನ್ನ ಮೀಟ್ ಆದಾಗ. ವಾವ್, ಒಂದು ಮೆಸೇಜ್ ಬಂದಿದೆ. ಲೆಟ್ಸ್ ಸಿ. ಯು ಆರ್ ಟೂ ನೈಸ್, ಐ ಡೋಂಟ್ ಡಿಸರ್ವ್ ಯುವರ್ ಕೈಂಡ್ನೆಸ್. ಓಕೆ, ಐ ಡೋಂಟ್ ನೋ, ಬಟ್ ಯಾಕೆ ಮೆಸೇಜ್ ಬರ್ತಾರೆ ಅಂದರೆ ಗ್ರೂಪ್ 2, ಬಟ್ ಡೆಫಿನೆಟ್ಲಿ ಈವನ್ ದೋ ಅವ್ರು ನಿಮಗೆ ಫಿಸಿಕಲಿ ಎಕ್ಸ್ಪ್ರೆಸ್ ಮಾಡ್ದಿಲ್ದಿರ್ಬೋದು, ಅಥವಾ ಫೇಸಲ್ಲಿ ಹಿ ಆರ್ ಶಿ ಈಸ್ ಎಕ್ಸೈಟೆಡ್ ಟು ಮೀಟ್ ಯು, ತುಂಬ ಖುಷಿ ಆಯಿತು ಹೀಗೆಲ್ಲ ಹೇಳ್ಕೊಂಡೇ ಇರ್ಬೋದು, ಬಟ್ ಡೀಪ್ ಇನ್ಸೈಡ್ ಅವರ ಒಂದು ಮೈಂಡಲ್ಲಿ ನಿಮ್ಮ ಬಗ್ಗೆ ಇರೋವಂಥ ಒಪಿನಿಯನ್ ಇಟ್ಸ್ ವೆರಿ ಸ್ವೀಟ್. ನಿಮ್ಮನ್ನ ಒಂದು ವೆರಿ ಸ್ವೀಟ್ ಪರ್ಸನ್ ಆಗಿ ಇಟ್ಕೊಂಡಿದ್ದಾರೆ, ನಿಮ್ಮನ್ನ ಒಂದು ವೆರಿ ಕೈಂಡ್ ಪರ್ಸನ್ ಆ್ಯಂಡ್ ತುಂಬ ಸೂಕ್ಷ್ಮವಾದ ಪರ್ಸನ್ ನೀವು ಅಂತ. ಮೇ ಬಿ ಮುಂಚೆ ನೀವು ಕನೆಕ್ಟ್ ಆದಾಗ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ಅನಿಸುತ್ತೆ ಅವ್ರನ್ನ, ಅಥವಾ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನಿಮ್ಮಿಬ್ಬರ ಮಧ್ಯೆ ಬೇಡದಿದ್ದು ಸಿಚುವೇಶನ್ ಕ್ರಿಯೇಟ್ ಆಯಿತು ಅನಿಸುತ್ತೆ. ಬಟ್ ಅದೇ ಒಂದು ಸಿಚುವೇಶನ್ ಅವ್ರ ತಲೆಯಲ್ಲಿದೆ. ಅಂದರೆ ನೀವು ತುಂಬ ಒಳ್ಳೆಯವರು, ಮೇ ಬಿ ನಾನೇ ಡಿಸರ್ವ್ ಮಾಡಲ್ಲ ಅನಿಸುತ್ತೆ ನಿಮ್ಮಷ್ಟು ಒಳ್ಳೆ ಪರ್ಸನ್ ನನ್ನ ಲೈಫಲ್ಲಿ, ಈ ಥರ ಒಂದು ಯೋಚನೆ ಅವ್ರಿಗೆ ನಿಮ್ಮ ಮೇಲೆ ಬರೋ ಪಾಸಿಬಿಲಿಟಿ ಇದೆ. ಓಕೆ, ಸೊ ಗ್ರೂಪ್ 2 ನೋಡೋಣ. ನೀವು ಫಸ್ಟ್ ಟೈಮ್ ಕನೆಕ್ಟ್ ಆದಾಗ ನಿಮ್ಮ ಸ್ಟಾರ್ಟಿಂಗ್ ಬಾಂಡ್ ಹೆಂಗಿರುತ್ತೆ, ಯಾವ ಒಂದು ಎನರ್ಜಿ ಇರುತ್ತೆ. ಬಟ್ ಡೆಫಿನೆಟ್ಲಿ ಒನ್ ಥಿಂಗ್ ಇಸ್ ಫಾರ್ ಶೋರ್, ಗ್ರೂಪ್ 2 ಯಾರೋ ಒಬ್ರು ಅವರ ಪ್ರೊಫೆಷನ್ ಬಗ್ಗೆ, ಅವರ ಒಂದು ಲೈಫ್ ಸ್ಟೈಲ್ ಬಗ್ಗೆ ಸುಳ್ಳು ಹೇಳ್ತಾರೆ ಸ್ಟಾರ್ಟಿಂಗ್ ಮೀಟ್ ಆದಾಗ. ನಾನು ಅದು ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ, ನನ್ನ ಹತ್ರ ಈಗೆಲ್ಲ ಇದೆ, ಯಾವಾಗ ಎಲ್ದೇನೆ ಇರ್ಬೋದು, ನನ್ನ ಹತ್ರ ಈಗ ಅದಿದೆ ಇದಿದೆ ಅಂತ ಶೋ ಆಫ್ ಮಾಡ್ಕೊಳ್ಳೋ ಪಾಸಿಬಿಲಿಟಿ ಇದೆ ಫಸ್ಟ್ ಟೈಮ್ ನೀವು ಕನೆಕ್ಟ್ ಆದಾಗ. ಬಟ್ ಅದನ್ನು ಸ್ವಲ್ಪ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಬಟ್ ಯು ಆರ್ ಮೆಂಟ್ ಟು ಮೀಟ್ ದಿಸ್ ಪರ್ಸನ್, ಗ್ರೂಪ್ 2. ಓಕೆ, ಸೊ ನೋಡೋಣ ಫಸ್ಟ್ ಟೈಮ್ ಇನಿಷಿಯಲ್ ಬಾಂಡಿಂಗ್ ನಿಮ್ಮಿಬ್ರ ಮಧ್ಯೆ ಹೆಂಗಿರುತ್ತೆ, ಲೈಕ್ ಯಾವ ಥರ ಒಂದು ಫೀಲ್ ಅಥವಾ ಯಾವ ಥರ ಒಂದು ಎನರ್ಜಿ, ಅಥವಾ ನಿಮ್ಮಿಬ್ರ ಮಧ್ಯೆ ಕೆಮಿಸ್ಟ್ರಿ ಆಗಿರ್ಬೋದು, ನಿಮ್ಮಿಬ್ರ ಮಧ್ಯೆ ಇಂಟ್ರಾಕ್ಷನ್ ಆಗಿರಬಹುದು, ಯಾವ ಥರ ಇರುತ್ತೆ ಗ್ರೂಪ್ 2. ಓಕೆ, ದೇರ್ ಇಸ್ ಒನ್ ಕಾರ್ಡ್. ವಾವ್, ಏಸ್ ಆಫ್ ವಾನ್ಸ್.
it's a beautiful card, guys, to start a connection with. ಸೊ ಐ ಗೆಸ್ ಗ್ರೂಪ್ 2 ಎಲ್ಲೋ ಒಂದ್ ಕಡೆ ಪಾಸ್ಟ್ನೆಲ್ಲ ಮರ್ತು, ಎಲ್ಲೋ ಒಂದ್ ಕಡೆ ಪಾಸ್ಟ್ ಅಲ್ಲಿ ಆದ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸ್ವಲ್ಪ ಸ್ವಲ್ಪ ಜಗಳ, ಸ್ವಲ್ಪ ಸ್ವಲ್ಪ ಮನಸ್ತಾಪಗಳು, ಬಿಕಾಸ್ ನೀವು ಅವ್ರನ್ನ ನೋಡಿದಾಗ ಡೆಫಿನೆಟ್ಲಿ ಅನ್ಸುತ್ತೆ ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ. ಇನ್ಫ್ಯಾಕ್ಟ್ ಅವ್ರನ್ನ ನೋಡಿದಾಗ, ಓಕೆ ಇವ್ರೇನೋ ಮಾಡ್ತಾ ಇದ್ದಾರೆ ಲೈಫಲ್ಲಿ, ಒಳ್ಳೇದು ಮಾಡ್ತಾ ಇದ್ದಾರೆ, ಓಕೆ ಇವ್ರೇನೋ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮಗೆ ಫೀಲ್ ಆಗುತ್ತೆ ಫಸ್ಟಿಗೆ, ನಾವು ಯಾಕೆ ಇದನ್ನ ಫ್ರೆಂಡ್ಶಿಪ್ ಆಗಿ ಸ್ಟಾರ್ಟ್ ಮಾಡಬಾರ್ದು, ನಾವು ಯಾಕೆ ಡೈರೆಕ್ಟ್ ಆಗಿ ರೊಮ್ಯಾಂಟಿಕ್ ಆಗಿ ಕನೆಕ್ಟ್ ಆಗಬೇಕು, ಯಾಕೆ ನಾವು ಎಮೋಷ್ನಲ್ ಆಗಿ ಕನೆಕ್ಟ್ ಆಗಬೇಕು, ಯಾಕೆ ನಾವು ಈ ಒಂದು ಫ್ರೆಂಡ್ಶಿಪ್ನ ಅಪ್ರಿಷಿಯೇಟ್ ಮಾಡಬಾರ್ದು, ನಮ್ಮಲ್ಲಿ ಮೋರ್ ದೆನ್ ಎನಿಥಿಂಗ್ ಫ್ರೆಂಡ್ಶಿಪ್ ಇದೆ, ಗುಡ್ ಫ್ರೆಂಡ್ಶಿಪ್ ಇದೆ, ನಾವು ಯಾಕೆ ಆ ರೀತಿಯಾಗಿ ಒಂದು ಸ್ಟಾರ್ಟ್ ಕೊಡಬಾರ್ದು, ಈ ಥರ ಒಂದು ಥಾಟ್ ಬರುತ್ತೆ. ಸೊ ಐ ಫೀಲ್ ಗ್ರೂಪ್ 2 ನೀವು ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೂ ಮುಂಚೆ ಅಥವಾ ಕಮಿಟ್ಮೆಂಟ್ ಅನ್ನೋ ಒಂದು ದಾರಿ ಹಿಡಿಯೋದಕ್ಕೂ ಮುಂಚೆ ನೀವಿಬ್ರು ಒಂದು ಗುಡ್ ಫ್ರೆಂಡ್ಸ್ ಆಗಿರ್ತೀರ. ನಿಮ್ಮಿಬ್ರು ಮಧ್ಯ ಒಂದು ವೆರಿ ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಮೇ ಬಿ ನಿಮಗೂ ಆ ಒಂದು ಫೇಸಲ್ಲಿ ಮುಂಚೆ ಹೇಳ್ದಂಗೆ ಇಲ್ಲಿ ಎಂಪ್ರೂವರ್ ಇರೋದ್ರಿಂದ ನೀವು ಒಂದು ಕಮಿಟ್ಮೆಂಟ್, ರಿಯಲ್ ಕಮಿಟ್ಮೆಂಟ್ನ ನೋಡ್ತಾ ಇರ್ತೀರ. ಎಲ್ಲೋ ಒಂದು ಕಡೆ ನಿಮ್ಮ ರಿಲಿಜಿಯಸ್, ನಿಮ್ಮ ರೂಲ್ಸ್, ನಿಮ್ಮ ಫ್ಯಾಮಿಲಿ ಇದಕ್ಕೆಲ್ಲ ಅಡ್ಜಸ್ಟ್ ಆಗೋ ಒಂದು ಪರ್ಸನ್, ಅಡ್ಜಸ್ಟ್ ಆಗೋ ಒಂದು ಕನೆಕ್ಷನ್ನ ನೋಡ್ತಾ ಇರ್ತೀರ. ಮೇ ಬಿ ಅದೊಂದು ರೀಸನ್ನಿಗೆ ಆಗಿರ್ಬೋದು ನೀವು ಸ್ಲೋ ಆಗಿ ಥಿಂಗ್ಸ್ ತಗೊತೀರ. ಬಟ್ ಎಟ್ ದ ಸೇಮ್ ಟೈಮ್ ದ ಬೆಸ್ಟ್ ಪಾರ್ಟ್ ಇಸ್, ನೀವು ಅವ್ರನ್ನ ನೋಡಿದಾಗ ಡೆಫಿನೆಟ್ಲಿ ನಾನು ಇವ್ರ ಜೊತೆ ಫ್ರೆಂಡ್ ಆಗೋದಕ್ಕೆ ಕೆಪೇಬಲ್ ಆಗಿದ್ದಾರೆ ಇವರು. ಡೆಫಿನೆಟ್ಲಿ ನಿಮಗೆ ಅನ್ಸಲ್ಲ ಇವ್ರ ಜೊತೆ ಫ್ರೆಂಡ್ ಆಗಿರ್ಲೇಬಾರ್ದು, ಈ ಪರ್ಸನ್ ನನಗೆ ಮ್ಯಾಟರೇ ಆಗಲ್ಲ ಅಂತ ಅನ್ಸಲ್ಲ ನಿಮಗೆ. ನೋಡ್ ಕೂಡಲೇ ಲೈಕ್ ನಿಮ್ಗೇನೋ ಒಂದು ಎನರ್ಜಿ ಮ್ಯಾಚ್ ಆಗುತ್ತೆ ಅವ್ರದ್ದು, ಜಸ್ಟ್ ಫ್ರೆಂಡ್ ಆಗಿ ಕನೆಕ್ಟ್ ಆಗೋಣ ಅಂತ ನಿಮಗೊಂದು ಥಾಟ್ ಬರುತ್ತೆ. ಸೊ ಡೆಫಿನೆಟ್ಲಿ ನಾನು ನೋಡ್ತಾ ನಿಮ್ಮಿಬ್ರು ಮಧ್ಯೆ ಒಂದು ಲವ್ ಆಗೋದಕ್ಕೂ ಮುಂಚೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇರುತ್ತೆ. ಓಕೆ, ಸೊ ಗ್ರೂಪ್ 2 ಇದಾಗಿತ್ತು ನಿಮ್ಮ ಮೆಸೇಜ್. ನಿಮಗೆ ಇದ್ರದ್ದು ಪಾರ್ಟ್ 2 ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದ್ರ ನೆಕ್ಸ್ಟ್ ಮೆಸೇಜ್ ಅಂದರೆ ಅವರ ಇನಿಷಿಯಲ್ ಏನಾಗಿರ್ಬೋದು, ಅವರ ಪ್ಲೇಸ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಸೊ ಏನೆಲ್ಲ ಮೆಸೇಜ್ ಬರುತ್ತೆ ಅಂತ ನೋಡ್ಬೋದು. ಓಕೆನಾ? ಸೊ ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ಗೈಸ್. ನಾನಂತೂ ಎಕ್ಸೈಟ್ ಆಗಿ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ ಡೆಫಿನೆಟ್ಲಿ. ಸೊ ಈ ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕು ಅಂದರೆ ಅಟ್ ಎನಿ ಮೂಮೆಂಟ್ 111 ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡಬೇಕು, ನೀವು ಕೂಡ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.